Namaste. Good morning. Welcome. Welcome back to the Health Workshop morning session. Yes, friends. Every day ನಮ್ಮ ಜ್ಞಾನ ಹೆಚ್ಚಾಗ್ತಾ ಇದೆ. ಲಾಸ್ಟ್ ವೀಕೆಂಡ್ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಿದ್ದೀರಾ. ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳಿಂದ ಡಿಫ್ರೆಂಟ್ ನಾಲೆಡ್ಜ್ ಸಹ ಸಿಗ್ತಾ ಇದೆ. ಹಾಗೇನೆ ಈ ಒಂದು ಬೆಳಿಗ್ಗೆ ಕಂಪ್ಲೀಟ್ಲಿ ನಮ್ಮ ಆರೋಗ್ಯದ ಬಗ್ಗೆ ಡೀಪ್ ಆಗಿ ಅರಿವನ್ನ ಮೂಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಹೆಲ್ತ್ ಸಪ್ಲಿಮೆಂಟ್ಸ್ಗಳ ನಾಲೆಡ್ಜ್ನ ಡೀಪ್ ಆಗಿ ತಗೊಳ್ತಾ ಇದ್ದೀವಿ. ಈ ಒಂದು ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟೊಂದು ಹೆಲ್ತ್ ಸಪ್ಲಿಮೆಂಟ್ಗಳ ಪ್ರಾಡಕ್ಟ್ ನಾಲೆಡ್ಜ್ ಆ್ಯಂಡ್ ಅದರದ ಎಕ್ಸ್ಪೀರಿಯನ್ಸ್ನ ತುಂಬಾನೇ ಡೀಪ್ ಆಗಿ ಎಲ್ಲ ಪ್ರಾಡಕ್ಟ್ಗಳು ತಗೊಳ್ತಾ ಇದ್ದೀವಿ. ಇದರಿಂದ ನಮ್ಮ ಜ್ಞಾನ ಹೆಚ್ಚಾಗ್ತಿದೆ. ಒಂದೊಂದೇ ಪ್ರಾಡಕ್ಟ್ ಎಲ್ಲರೂ ಸಹ ವಿಶೇಷವಾಗಿ ಬಳಸ್ತಿದ್ದೀರಾ. ಜ್ಞಾನ ಸಿಕ್ಕ ನಂತರ ಬಳಸಿ ಅದರದ್ದು ರಿಸಲ್ಟ್ನ ಪಡ್ಕೊಳ್ತಿದ್ದೀರಾ. ಎಸ್, ಈ ಜ್ಞಾನ ನಮಗೆ ಇರೋದಕ್ಕೆ ನಾವು ಇನ್ನೊಬ್ರಿಗೆ ಕೊಡೋಕ್ಕಾಗ್ತಿದೆ, ಅದು ನಾವು ನೋಡೋಕ್ಕಾಗ್ತಿದೆ. ನಿಮ್ಮಲ್ಲಿರ್ತಕ್ಕಂಥ ನಾಲೆಡ್ಜ್ ದಿನೇ ಹೆಚ್ಚಾಗ್ತಿರೋದ್ರಿಂದ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದೀರಾ. ನಮ್ಮ ಮೋದಿ ಕೇರ್ ಸಪ್ಲಿಮೆಂಟ್ಸ್ಗಳಿಂದ ಎಷ್ಟೋ ಜನಗಳಿಗೆ ಆರೋಗ್ಯದಲ್ಲಿ ಇಂಪ್ರೂವ್ ಮಾಡ್ತಾ, ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ, ನಮ್ಮಿಂದ ಒಂದು ಸೇವೆ ಮೋದಿ ಕೇರ್ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಸಂಕಲ್ಪ ದೊಡ್ಡದಾಗಿ ಮಾಡಿ ಎಲ್ಲರೂ ಸಹ ಆಕ್ಷನ್ ಅಲ್ಲಿ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮಿಟ್ಮೆಂಟ್, ಇನ್ವಾಲ್ವ್ಮೆಂಟ್ ತುಂಬಾ ಎಫೆಕ್ಟಿವ್ ಆಗಿ ಬರ್ತಿದೆ. ಎಸ್, ಇವಾಗ ನೋಡೋಣ. ಲಾಸ್ಟ್ ಫ್ರೈಡೇ ನಾವು ನೋಡಿದ್ವಿ ಕಂಪ್ಲೀಟ್ ಹೆಲ್ತ್ ರೇಂಜನ್ನ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಡೀಪ್ ನಾಲೆಡ್ಜ್ ತಗೊಂಡಿದ್ವಿ. ದಟ್ ಈಸ್ ಇಂಟೆಲೆಕ್ಟೇ ಒಂದು ಸ್ವಿಟ್ಜರ್ಲ್ಯಾಂಡ್ನ ವೆರಿ ಫೈನೆಸ್ಟ್ ಕಾಡಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಲ್ ಟ್ರೀಯ ಒಂದು ಚೆಕ್ಕೆ ಅಂತ ಏನು ಹೇಳ್ತೀವಿ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾಲೆಡ್ಜ್ನ ಪಡ್ಕೊಂಡ್ವಿ. ಬಟ್ ಇವಾಗ ನಾವು ಇದರ ಎಕ್ಸ್ಪೀರಿಯನ್ಸ್ ಯಾರೆಲ್ಲ ಬಳಸಿ ವಿಶೇಷವಾಗಿ ಇದರಿಂದ ಏನೇನೆಲ್ಲ ರಿಸಲ್ಟ್ಸ್ ಬಂದಿದೆ ಆ ರಿಸಲ್ಟ್ಸ್ಗಳನ್ನ ಕೇಳ್ತಕ್ಕಂಥ ಒಂದು ಟೈಮ್ ಈಗ. ಆ್ಯಂಡ್ ಇದನ್ನೆಲ್ಲ ಯಾರೆಲ್ಲ ಬಳಸಿದ್ರಿ ನೀವೆಲ್ಲರೂ ಸಹ ಆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಬಳಸಿರೋರ್ದು. ಅದು ಶೇರ್ ಮಾಡೋದಕ್ಕೆ ಕೆಲವರು ಸಹಿತ ಕ್ವಶನ್ನ ಟಚ್ ಮಾಡಿ. ಯಾರು ಇದನ್ನ ಬಳಸಿ ವಿಶೇಷವಾಗಿ ರಿಸಲ್ಟ್ ಬಂದಿದೆ, ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನೋಡೋಣ ಇವಾಗ. ಎಸ್, ಚಂದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಚಂದ್ರ ಮಾತಾಡೋದು. ಆಕ್ಚುಲಿ ನಾನು ಇಂಟೆಲೆಕ್ಟ್ ಬಗ್ಗೆ ಮೊನ್ನೆ ನಾನು ಇದು ಮಾಡಿದ್ದೆ, ಇಮಿಡಿಯೇಟ್ಲಿ ಕ್ವಶನ್ ಇದು ಮಾಡಿದ್ದೆ. ಯಾಕಂದ್ರೆ ನಾನು ಜಾಯ್ನ್ ಆದಾಗ ಇಂಟೆಲೆಕ್ಟೇ ಇಲ್ಲ ಇತ್ತು. ಸೊ ಆ ನಂತರ ತುಂಬಾ ಡಿಮಾಂಡ್ ಇತ್ತು. ನಾನು ಆಕ್ಚುಲಿ DP ಓಪನ್ ಮಾಡಿದಾಗಲೂ ಅವಾಗ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ಸೊ ಆ ನಂತರ ದಿನದಲ್ಲಿ ಇಂಟೆಲೆಕ್ಟ್ ರೀಲಾಂಚ್ ಆದಾಗ ನಿಜವಾಗಿಯೂ ಅಷ್ಟು ಡಿಮಾಂಡ್ ಕ್ರಿಯೇಟ್ ಆಯಿತು. ಬಟ್ ಅದ್ರ ನಾಲೆಜ್ ತಗೊಂಡಿದ್ದೆ ನಾನು. ಆಕ್ಚುಲಿ ಏನಂತ ಹೇಳಿದ್ರೆ, ರೀಸೆಂಟ್ಲಿ ನಾನು ನಮ್ಮ ರೆಗ್ಯುಲರ್ ಕಸ್ಟಮರು ರೆಗ್ಯುಲರ್ ಬರ್ತಾ ಇದ್ರು. ಒಂದಿನ ಅವ್ರ ಮಿಸ್ಸಸ್ ಬಂದಿದ್ರು. ನಾನು ಕೇಳ್ತಾ ಇದ್ದೆ, ಆಂಟಿ ಆಕ್ಚುಲಿ ನಮ್ಮ ಅಂಕಲ್ ರೆಗ್ಯುಲರ್ ಬರ್ತಾ ಇದ್ರಲ್ಲ, ಅವರಿಗೆ ಕಾಣಿಸ್ತಾನೆ ಎಲ್ಲೋದ್ರು ಅಥವಾ ಈ ಲಾಕ್ಡೌನ್ ಅಲ್ಲಿ ಮನೇಲೇ ಇದ್ದಾರೆ ಕೇಳಿದೆ. ಇಲ್ಲ ಚಂದ್ರು, ಈ ತರ ಆಯ್ತು. ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ಅವ್ರು ಆಕ್ಚುಲಿ ಹೊರಗಡೆ ನಾವು ಈ ನಡುವೆ ಬಿಡ್ತಾನೆ ಇಲ್ಲ, ಅವ್ರ ಮನೇಲೇ ಇರ್ತಾರೆ ಈಗ. ಯಾಕಂದ್ರೆ ಅವರು ಹೊರಗಡೆ ಹೋದ್ರೆ ವಾಪಸ್ಸು 1-2 ಸಲ ಮಿಸ್ ಆಗ್ಬಿಟ್ರು. ಎಲ್ಲೋದ್ರು ಗೊತ್ತಾಗಿಲ್ಲ. ಅವರು ಮನೆ ರಸ್ತೆಗೆ ಗೊತ್ತಾಗಲ್ಲ, ಅಷ್ಟು ಮಟ್ಟಿಗೆ ಅವರಿಗೆ ಮಗು ಜಾಸ್ತಿ ಆಗಿದೆ ಅಂದ್ಬಿಟ್ಟು. ಅದು ಅವಾಗ ಇವತ್ತು ನಿನ್ನೆ ಸಹ ಮೇಡಮ್ ಹೇಳಿದ್ರಲ್ಲ, ನಮ್ಮ ಆಕ್ಚುಲಿ ಏಜ್ 30 ಇದ್ರೆ ನಮ್ಮ ಬ್ರೈನ್ ಏಜ್ 40 ಇರುತ್ತೆ ಅಂದ್ಬಿಟ್ಟು. ಸೊ ಅರಳೋ ಮರಳು ಬಂದ್ಬಿಟ್ಟು ಆ ತರ ಮಗು ಜಾಸ್ತಿ ಆಗಿದೆ ಅಂತ. ಸೊ ಆವಾಗ ನಾನು ತಿಳ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ನಾನು ನಮ್ಮ ಅವರಿಗೆ ಆಂಟಿಗೆ ಹೇಳಿದೆ, ಸೊ ಈ ತರ ಇದೆ ನಮ್ಮಲ್ಲಿ ಒಂದು ಪ್ರಾಡಕ್ಟು, ಅದನ್ನ ನಾನು ತಂದು ಕೊಡ್ತೇನೆ ಅಂತ. ಆಕ್ಚುಲಿ ರೀಸೆಂಟ್ಲಿ ನಾನು ಅದನ್ನಂತೂ ನಾನು ಸಹ ಮರ್ತೋಗಿದ್ದೆ. ಸೊ ಈ ಆಕ್ಚುಲಿ ನಿನ್ನೆ ಜ್ಞಾನ ಸಿಕ್ಕಿದಿಂದಾಗಿ ಅದನ್ನ ಮತ್ತೆ ಅವ್ರಿಗೆ ಕೊಡಕ್ಕಂತ ಬಿಟ್ಟು ಪ್ಲಾನ್ ಮಾಡ್ಕೊಂಡೆಲ್ಲ ಶಾಪಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಿಜವಾಗಿ ಒಂದು ಅಲ್ಟಿಮೇಟ್ ಪ್ರಾಡಕ್ಟು. ಇಂಥದ್ದು ಆಕ್ಚುಲಿ ಮೈಗ್ರೇನ್ ಬರ್ತಾರೆ ಅಥವಾ ಈ ತರ ಪರ್ಟಿಕ್ಯುಲರ್ ಪರ್ಸನ್ ಅಂದ್ರೆ ನಮ್ಗೆ ನೋಡಿ ಟಿವಿಯಲ್ಲೂ ನೋಡ್ತೀವಿ ಅವಾಗವಾಗ ಇಂಥ ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ರು ಅಂತ ಬಿಟ್ಟು. ಸೊ ಈ ಮರು ನಮಗೂ ಸಹ ಒಂದಿನ ಬಂದೇ ಬರುತ್ತೆ. ನಾವು ಇವಾಗ ಪ್ರಿಕಾಷನ್ ತಗೊಂಡ್ರೆ ಪ್ರಿಕಾಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಸೊ ಅದಕ್ಕೋಸ್ಕರ ನಾನು ಸಹ ಅದನ್ನ
ಮೊನ್ನಿಂದಲೂ ಶುರು ಮಾಡಿದ್ದೀನಿ. ಸೊ ಮುಂದಿನ ದಿನದಲ್ಲಿ ನಾವು ಸಹ ಪ್ರಿಕಾಷನ್ ತಗೊಳ್ಬೇಕಂತ. ಸೊ ಇದನ್ನು ಸಹ ಸಾಕಷ್ಟು ಜನಕ್ಕೆ ರೀಚ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇದು ನನ್ನ ಶೇರಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ನಟರಾಜ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ಇಂಟೆಲೆಕ್ಟ್ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದು ಒಬ್ರು ಲೇಡಿ ಇಂಜಿನಿಯರಿಂಗ್ ಓದ್ತಾ ಇದ್ರು. ತುಂಬಾ ಸಿವಿಯರ್ ಹೆಡ್ಏಕ್ ಇತ್ತು. ಯಾವ ತರ ಇತ್ತಂದ್ರೆ ಹಣೆಗೆ ಗೋಡೆಗೆ ಹಣೆನ ಬಟ್ಕೊಂತ ಇದ್ರು. ಲೈಫೇ ಬೇಡ, ಜೀವನನೇ ಬೇಡ ಅಂತಿದ್ರು. ಅಂತವ್ರಿಗೆ ನಾವು ಇಂಟೆಲೆಕ್ಟ್ ಅನ್ನ ಕೊಟ್ಟಾಗ ಜಸ್ಟ್ ಅದನ್ನ ಕಂಟಿನ್ಯೂಸ್ ತಗೊಂತ ಹೋದ್ರು ಬೇರೆ ಸಪ್ಲಿಮೆಂಟ್ ಜೊತೆಗೆ. ಆ ಇಂಟೆಲೆಕ್ಟ್ ತಗೊಂಡ್ಮೇಲೆ ಅವ್ರಿಗೆ ಆ ಹೆಡ್ಏಕ್ ಎಲ್ಲಾ ಹಾಸ್ಪಿಟಲ್ ತೋರಿಸಿದ್ರು, ಎಲ್ಲೂ ಕ್ಯೂರ್ ಆಗಿದ್ದಿಲ್ಲ. ಸೊ ಇವತ್ತಿಗೂ ಹೆಡ್ಏಕ್ ಅನ್ನೋದೇ ಇಲ್ಲ ಅವ್ರಿಗೆ. ಸೊ ಅಷ್ಟು ಆಕ್ಟಿವ್ ಆಗಿದ್ದಾರೆ ಇವತ್ತು. ಅದೊಂದು. ಮತ್ತೆ ಇನ್ನೊಂದು ಸ್ಪೆಷಲ್ ಅಂತ ಅಂದ್ರೆ ಒಂದು ಸ್ಕೂಲಲ್ಲಿ ನಾವು ಈ ನಾಲೆಡ್ಜ್ ಅನ್ನ ಕೊಟ್ಟಿದ್ದು. ಅವ್ರಿಗೆ ಬುದ್ಧಿಮಾಂದ್ಯ ಹುಡುಗ, ಆಕ್ಚುಲಿ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ, ಬಟ್ ಸಿಚುವೇಶನ್ ಇತ್ತು. ಹಾಗಾಗಿ ನಾವು ಅವ್ರ ತಂದೆ ತಾಯಿಗೆ ಮನನ ಮಾಡ್ಕೊಟ್ಬಿಟ್ಟು ಇಂಟೆಲೆಕ್ಟ್ ಕೊಟ್ಟಿದ್ದೆ. ಪ್ಲಸ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಯಾವ ಮಟ್ಟಕ್ಕೆ ಅಂತ ಅಂದ್ರೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಸ್ಕೂಲಲ್ಲಿ ಅವನು ಬಿಟ್ಬಿಟ್ಟಿದ್ರು, ಅಂದ್ರೆ ಹಾಸ್ಪಿಟಲ್ಗಳಲ್ಲಿ. ಆ ಇಂಟೆಲೆಕ್ಟ್ ತಗೊಂಡ್ಮೇಲೆ ಆ ಎಕ್ಸಾಮ್ ನಲ್ಲಿ ಕಾಫಿ ಹೊಡಿಯೋ ಹಂತಕ್ಕೆ ಬಂದಿದ್ದ. ಪಕ್ಕದ ಹುಡುಗನ ಪೇಪರ್ ನೋಡ್ಕೊಂಡು ಬರೀತಿದ್ದ. ಅಂದ್ರೆ ಆ ಟೀಚರ್ ಹೇಳಿದ್ರು, ಇಲ್ಲ ಸರ್ ಇಷ್ಟು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಈ ಇಂಟೆಲೆಕ್ಟ್ ಇಂದ. ಈ ತರ ಒಂದು ವೆರೈಟಿ ರಿಸಲ್ಟ್ಸ್ ನನಗೆ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸರ್. ಓವರ್ ಟು ವಿಜಯ್ ಸರ್. ಥ್ಯಾಂಕ್ ಯು ನಟರಾಜ್. ನೆಕ್ಸ್ಟ್ ಸಾರಿಕಾ ಮ್ಯಾಮ್. ನನ್ನ ಮಗಳು ಅವ್ರ ಟೀಚರ್ ಇದ್ರು. ಅವ್ರಿಗೆ ರೊಮ್ಯಾಟೈಡ್ ಆರ್ಥರೈಟಿಸ್ ಇತ್ತು. ಬೆರಳು ಸಹ ಅವ್ರಿಗೆ ಓಪನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆವಾಗ ನಾನು ಈ ಇಂಟೆಲೆಕ್ಟ್ ಮತ್ತೆ ಕ್ಯಾಲ್ಸಿಯಂ ಪ್ರಮೋಟ್ ಮಾಡಿದ್ದೆ. ರೊಮ್ಯಾಟೈಡ್ ಆರ್ಥರೈಟಿಸ್ಗೆ ತುಂಬಾ ಒಳ್ಳೇದು ಅಂತ. ಅದನ್ನ ತಗೊಂಡ್ಮೇಲೆ ಅವ್ರಿಗೆ 4 months ಅಲ್ಲೇ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂತು. ಅವ್ರು ಓಡಾಡಕ್ ಸಹ ಆಗ್ತಾ ಇರ್ಲಿಲ್ಲ. ವೀಸಿಂಗು ಎಲ್ಲ ಸಹ ಇತ್ತು. ಸೊ ಇದು ತಗೊಂಡ್ಮೇಲೆ ಅಷ್ಟು ವಂಡರ್ಫುಲ್ ರಿಸಲ್ಟ್ಸ್ ಬಂದಿದೆ. ಇವತ್ತವರೆಗೂ ಸಹ ಅವೆರಡೂ ಸಹ ಇವಾಗ್ಲೂ ತಗೊಂತಾರೆ ಸರ್. ಮತ್ತೆ ಅವ್ರಿಗೆ ಒಂದ್ಸತಿ ತುಂಬಾ ಒಂದು ಹೆಲ್ತ್ ಇಶ್ಯೂ ತುಂಬಾ ಪ್ರಾಬ್ಲಮ್ ಆಗೋಗಿತ್ತು. ಆಗೋಗಿತ್ತು. ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವಾಗ್ಲೂ ಸಹ ಈ ಕ್ಯಾಪ್ಸೂಲ್ ನ ಪೌಡರ್ ಮಾಡ್ಬಿಟ್ಟು ಅವ್ರಿಗೆ ಲಿಕ್ವಿಡ್ ಅಲ್ಲಿ ಕಾಣಿಸ್ತಾ ಇದ್ರು. ಅವಾಗ ವಿತಿನ್ 1 week ಅಲ್ಲೇ ಡಿಸ್ಚಾರ್ಜ್ ಆಗಿ ಡಾಕ್ಟರ್ಗೆ ಆಶ್ಚರ್ಯ ಆಗಿತ್ತು ಸರ್. ಥ್ಯಾಂಕ್ ಯು ಸರ್. ಮೈಗ್ರೇನ್ ಒಬ್ಬ ಪರ್ಸನ್ಗೆ ಫುಲ್ಲು ಎಷ್ಟು ಮೈಗ್ರೇನ್ ಹೆಡೇಕ್ ಬರ್ತಾ ಇತ್ತು ಅಂದ್ರೆ ರಿಮೋಟ್ ಎಲ್ಲ ಬಿಸಾಕ್ ಬಿಡ್ತಾ ಇದ್ರು. ಅಷ್ಟು ಕೋಪ ಅದೆಲ್ಲ ಆವೇಶ ಎಲ್ಲ ಇತ್ತು. ಇದು ತಗೊಂಡ್ಮೇಲೆ ತುಂಬಾ ಇಂಪ್ರೂವ್ ಆಗಿದೆ. ಐಸೈಟ್ ಪ್ರಾಬ್ಲಮ್ಗೂ ಸಹ ಕೊಟ್ಟಿದ್ದೀನಿ. ಐಸೈಟ್ ಪ್ರಾಬ್ಲಮ್ಗಂತೂ ವಿತಿನ್ 6 months ಅಲ್ಲೇ ಐಸೈಟ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಆತರ ತುಂಬಾ ಪ್ರಾಬ್ಲಮ್ಗೆ ಬೆಸ್ಟ್ ರಿಸಲ್ಟ್. ಬಿಪಿಗೂ ಸಹ ವಂಡರ್ಫುಲ್ ರಿಸಲ್ಟ್ಸ್ ಎಲ್ಲ ಬಂದಿದೆ ಸರ್. ಓಕೆ ನೆಕ್ಸ್ಟ್ ಗುರು. ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಆಕ್ಚುಲಿ ಸರ್ ನಾನು ಹಳೆ ಇಂಟೆಲೆಕ್ಟ್ ಇದ್ದಾಗಂತೂ ಎಷ್ಟು ರಿಟೇಲ್ ಮಾಡ್ತಾ ಇದ್ದೆ ಪ್ರಾಡಕ್ಟ್ ಅನ್ನ. ಯಾಕಂದ್ರೆ ನಾನು ಸ್ಪೆಷಲಿ ಇದನ್ನ ಯೂಸ್ ಮಾಡಿದ್ದೆ. ನಾನು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೆ. ನನ್ಗೆ ಯಾವಾಗ್ಲೂ ಆಕ್ಟಿವ್ ಆಗಿರ್ಲಿಕ್ಕೆ, ತುಂಬಾನೇ ಖುಷಿಯಾಗಿರ್ಲಿಕ್ಕೆ, ತುಂಬಾ ಸಪೋರ್ಟಿವ್ ಆಗ್ತಾ ಇತ್ತು ಈ ಪ್ರಾಡಕ್ಟ್. ಯಾವುದೇ ಕಾರಣಕ್ಕೂ ಬರ್ಡಿಗೆ ಹೋಗದಂಗೆ ಸ್ಟ್ರೆಸ್ ಲೈಫ್ ಇಂದ ಹೊರಗೆ ತರ್ಲಿಕ್ಕೆ ತುಂಬಾನೇ 100% ರಿಸಲ್ಟ್ ಕೊಡ್ತಾ ಇತ್ತು. ಎಷ್ಟೇ ಕೆಲಸ ಮಾಡಿದ್ರು ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಹ್ಯಾಪಿ ಆಗಿರ್ತಾ ಇದ್ದೆ ಪ್ರಾಡಕ್ಟ್ ತಗೊಳ್ಳೋದ್ರಿಂದ. ಪ್ಲಸ್ ಅದೇ ರೀತಿ ನಾನು ತುಂಬಾ ಜನ ಕಸ್ಟಮರ್ಗೆ ಸ್ಕಿನ್ ಡಿಸೀಸ್ ಇರೋರಿಗೆ ತುಂಬಾ ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೆ. ಜೊತೆಗೆ ಮಾನಸಿಕ ಒತ್ತಡದಿಂದ, ಕೆಲಸದ ಒತ್ತಡಗಳಲ್ಲಿ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇದ್ರು ಕೆಲವರು. ಅಂತವ್ರಿಗೆ ನಾನು ಜಾಸ್ತಿ ಈ ಪ್ರಾಡಕ್ಟ್ ನ ರೆಫರ್ ಮಾಡಿದೀನಿ. ಸುಮಾರು ಜನಗಳಿಗೆ 100% ರಿಸಲ್ಟ್ ಸಿಕ್ಕಿದೆ. ಕಾಮ್ ಆಗಿ ಕೂಲ್ ಆಗಿರ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಸ್ಟ್ರೆಸ್ ಇಂದ ಕೆಲವರಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಆ ಟೈಮಲ್ಲಿ ರೇಗಾಡ್ತಾ ಇದ್ವಿ ಸುಮ್ಮನೆ. ಈ ಪ್ರಾಡಕ್ಟ್ ತಗೊಂಡ್ಮೇಲೆ ತುಂಬಾನೇ ರಿಲ್ಯಾಕ್ಸ್ ಅನ್ಸಿದೆ, ತುಂಬಾ ಕಾಮ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿ ತುಂಬಾ ಜನ ಶೇರ್ ಮಾಡ್ಕೊಂಡಿದ್ರು ಸರ್. ಇದು ಒಂದು ವಂಡರ್ಫುಲ್ ಪ್ರಾಡಕ್ಟ್. ಮತ್ತೆ ಸಿಕ್ಕಿರೋದು ತುಂಬಾ ಲಕ್ಕಿ ಅಂತ ಹೇಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು. ನೆಕ್ಸ್ಟ್ ಗೋಪಿ. ಗುಡ್ ಮಾರ್ನಿಂಗ್ ಸರ್. ಎಲ್ಲ ಲೀಡರ್ಸ್ ಗುಡ್ ಮಾರ್ನಿಂಗ್. ಸರ್ ಗೋಪಿ ಅಂತ. ರಿಯಲಿ ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇಂಟೆಲೆಕ್ಟ್. ನನಗೆ ತಲೆನೋವು ಬರ್ತಾಯಿತ್ತು ಸರ್, ಮೈಗ್ರೇನ್ ತಲೆನೋವು. ನಾನು MRI ಬ್ರೈನ್ ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಮತ್ತು ಎಷ್ಟು ಡಾಕ್ಟ್ರುಗಳ ಹತ್ರ ನಾನು ತೋರಿಸಿ ಡೈಲಿ ಟ್ಯಾಬ್ಲೆಟ್ ತೊಗೊಬೇಕಾಗಿತ್ತು. ನಾನು ಇಂಗ್ಲೀಷ್ ಮೆಡಿಸನ್ನು ಒಂದಿನ ತೊಗೊಂಡಿಲ್ಲ ಅಂದರೂ ನನಗೆ ಆಗ್ತಾ ಇರಲಿಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನೋ ಗೊತ್ತಿಲ್ಲ ನನಗೆ. ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಬಟ್ ವಾಸಿ ಆಗಿರಲಿಲ್ಲ. ಯಾವಾಗ ನಾನು ಮೋದಿ ಕೇರ್ಗೆ ಮತ್ತೆ ರೀಜಾಯ್ನ್ ಆದಮೇಲೆ ನನಗೆ ಗೊತ್ತಾಯಿತು ಈ ಥರ ಇಂಟೆಲೆಕ್ಟ್ ಇದೆ, ಪ್ರಾಡಕ್ಟ್ ಇದೆ, ತೊಗೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಆಗ್ತಾ ಇಲ್ಲ. ಇದು ತೊಗೊಂಡ್ರೆ ಆಗುತ್ತಾ ಅಂತ ನನಗೆ ಡೌಟ್ ಇತ್ತು. ಯಾಕೆಂದರೆ ಅವಾಗ ಗೊತ್ತಿರಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ. ಯಾವಾಗ ನಾನು ಇಂಟೆಲೆಕ್ಟ್ ತೊಗೊಂಡೆ ರಿಯಲಿ ಒನ್ ಆಫ್ ದ ಬೆಸ್ಟ್ ಮಿರಾಕಲ್ ರಿಸಲ್ಟ್ಸ್ ಬಂತು.
ಎಷ್ಟೋ ದುಡ್ಡು ಖರ್ಚು ಮಾಡೋದು ಆಗಿರಲಿಲ್ಲ. ಬರೀ ಒಂದೊಂದು ಪ್ರಾಡಕ್ಟಿಂದ ಇಂಟೆಲೆಕ್ಟಿಂದ ನನಗೆ ಇಂಟೆಲೆಕ್ಟ್ ಒಂದಲ್ಲ, ನಾನು ಎಲ್ಲ ತೊಗೊತಾ ಇದ್ದೆ. ಮಲ್ಟಿವಿಟಮಿನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಎಲ್ಲ ಫುಡ್ ಸಪ್ಲಿಮೆಂಟ್ಸು ತೊಗೊತಾ ಇದ್ದೀನಿ. ಈಗ ನಾನು ಆರೋಗ್ಯವಾಗಿದ್ದೀನಿ. ನನಗೆ ರಿಯಲಿ ನನಗೆ ಒಂದು ಖುಷಿ ಆಗುತ್ತೆ. ನಾನು ಡೈಲಿ ಟ್ರಾವೆಲ್ ಮಾಡೋದು 100 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ದೊಡ್ಡಬಳ್ಳಾಪುರಕ್ಕೆ. ನಮ್ಮ ವಿಜಯ್ ಸರ್ ಫಸ್ಟ್ ಹೇಳ್ತಾ ಇದ್ರು, ಅವ್ರು ಎಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ರು, ನಾನು ಅದೇ ಪಕ್ಕದ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಇವಾಗೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಯಾಕೆಂದರೆ 100 ಕಿಲೋಮೀಟರ್ ಹೋಗಿ ಬರೋದಂದ್ರೆ ಅಷ್ಟು ಸುಲಭ ಅಲ್ಲ ಡೈಲಿ. ಬಟ್ ಇವಾಗ ನಾನು ಆರೋಗ್ಯವಾಗಿ ಎನರ್ಜಿ ಆಗಿದ್ದೀನಿ. ಥ್ಯಾಂಕ್ಸ್ ಟು ಮೋದಿ ಕೇರ್ ಮತ್ತು ನಮ್ಮ ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಂಥ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಿರೋದಕ್ಕೆ ಎಷ್ಟೋ ಜನಗಳ ಆರೋಗ್ಯ ಉಳಿಸ್ತಾ ಇದೆ. ಮತ್ತು ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಾಜು ಸರ್, ವಿಜಯ್ ಸರ್ಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೋಪಿ. ಗುಡ್ ಮಾರ್ನಿಂಗ್ ಸರ್. ನಾನು ರೇಣುಕಾಮೂರ್ತಿ. ಆಕ್ಚುಲಿ ಇಂಟೆಲೆಕ್ಟ್ ನಮ್ಮ ಅರ್ಚಿಕೇರ್ ನಲ್ಲಿ ಒಬ್ಬ ಸ್ಪೆಷಲ್ ಒಂದು ಬ್ರೇಕ್ ಥ್ರೂ ಆಗಿದೆ ಸರ್. ಇದರಲ್ಲಿ ಒಬ್ಬರಿಗೆ ಇದು ವೆರಿಕೋಸ್ ವೇನ್ಸ್ ಆಗ್ಬಿಟ್ಟು ಆ ನರ ಹೊಡ್ಕೊಂಡು ಹಣ್ಣು ಕಾಲು ಓದ್ಬಿಟ್ಟು ಹಣ್ಣು ಸೀಳಿರುತ್ತಲ್ಲ ಹಂಗೆ ಓಪನ್ ಆಗಿ ಸೀಳ್ಬಿಟ್ಟಿತ್ತು. ಸೊ ಅದಕ್ಕೆ ಇಂಟೆಲೆಕ್ಟ್ ನಾವು ಕೊಡ್ತಾ ಬಂದ್ವಿ ಸರ್. ಇಂಟೆಲೆಕ್ಟ್, ಮಲ್ಟಿವಿಟಮಿನ್, ಸ್ಪಿರ್ಲಿನ ಇವೆಲ್ಲ ಕೊಡ್ತಾ ಕಂಪ್ಲೀಟ್ ಅದು ಏನು ಓಪನ್ ಆಗಿತ್ತು ಅದು 100% ಒಣಗಿ ಆ ಮನುಷ್ಯ ಓಡಾಡಕ್ಕೆ ಆಗ್ತಿರಲ್ಲ. ಮನೆ ಒಳಗಡೆ ಹೋದ್ರೆ ವಾಸನೆ ಅಂದ್ರೆ ವಾಸನೆ, ಗಾಯ ಎಲ್ಲ. ಆಕ್ಚುಲಿ ಒಳಗೆ ಹೋಗಕ್ಕೆ ಆಗ್ತಿರಲ್ಲ. ಆದ್ರೂ ನಾವು ಧೈರ್ಯ ಮಾಡಿ ಹೋಗಿ ಒಂಥರ ಅದನ್ನ ಅಸಹ್ಯ ಪಡ್ಕೊಂಡಂಗ ಅವ್ರ ಎದುರಿಗೆ ಮಾನಸಿಕವಾಗಿ ಅವ್ರಿಗೆ ನೋವಾಗದೆ ಇರೋ ತರ ಅದು ಟ್ರೀಟ್ ಮಾಡೋದಕ್ಕೆ ಕೊನೆಗೆ ಆ ಮನುಷ್ಯ ಎದ್ದು ಓಡಾಡೋ ತರ ಆಗಿದ್ರು ಸರ್. ಅಂತ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ಕೊಟ್ಟಿತ್ತು ಸರ್. ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ರೇಣುಕಾಮೂರ್ತಿ ಫಾರ್ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ದಾಮಣ್ಣ. ಓಕೆ, ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ಇಂಟೆಲೆಕ್ಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಕೊಟ್ಟರಂತ ಸಮೀರ್ ಮೋದಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದ್ರೆ ಸೆಪ್ಟೆಂಬರ್ 2018 13ನೇ ತಾರೀಕು ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಅದೇ ಟೈಮ್ನಲ್ಲಿ ಇಂಟೆಲೆಕ್ಟ್ ಟ್ಯಾಬ್ಲೆಟ್ನ ಬ್ಯಾನ್ ಮಾಡಿದ್ರು. ಅಂಥದ್ರಲ್ಲೂ ನನಗೆ MSc ಶಿವಮೊಗ್ಗದಲ್ಲಿ ನನಗೆ 10 ಪೀಸ್ ಸಿಕ್ಕಿತ್ತು ಸರ್. ನನ್ನ ಮಗ ಉಳಿಯೋದಕ್ಕೆ ಚಾನ್ಸೇ ಇರಲಿಲ್ಲ, ಯಾಕೆಂದ್ರೆ ICUನಲ್ಲಿದ್ದ. ಅಂಥ ಸಂದರ್ಭದಲ್ಲಿ ಇಂಟೆಲೆಕ್ಟ್ ಮತ್ತೆ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಪೌಡ್ರ್ ಕೊಟ್ಟ ಮೇಲೆ ನನ್ನ ಮಗ ಪೂರ್ತಿ ಮಿದುಳನ್ನ ಹೊರ ತೆಗೆದಿಟ್ಟಿದ್ರು. ಇವೆರಡು ಎಷ್ಟು ಮಿರಾಕಲ್ ರಿಸಲ್ಟ್ ಕೊಡ್ತು ಅಂತಂದ್ರೆ ಇವತ್ತು ನನ್ನ ಮಗ ತುಂಬಾ ಚೆನ್ನಾಗಿದ್ದಾನೆ. ಆಮೇಲೆ ನನಗೆ ಟ್ಯಾಬ್ಲೆಟ್ ಸಿಗ್ಲಿಲ್ಲ ಅಂತೇಳಿ ನಾವು ಮಾನಸಿಕವಾಗಿ ಪಾಸಿಟಿವ್ ಹಾಸ್ಪಿಟ್ಲೇ ತೋರಿಸ್ತಾ ಇದ್ವಿ ನಾವು ಶಿವಮೊಗ್ಗದಲ್ಲಿ. ಈಗ ಮತ್ತೆ ಈ ಟ್ಯಾಬ್ಲೆಟ್ ಬಂದ್ಮೇಲೆ ಇವತ್ತು ಹಾಸ್ಪಿಟ್ಲ್ ಹೋಗ್ತಾ ಇಲ್ಲ. ಈ ಇಂಟೆಲೆಕ್ಟ್ ಟ್ಯಾಬ್ಲೆಟ್ ಕೊಡ್ತಾ ಇದ್ಮೇಲೆ ಸೂಪರ್ ಆಗದಾನೆ. ಇವತ್ತು ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿರೋದು ಸಾಲದು, ಇವತ್ತು ಇದನ್ನ ಎಷ್ಟು ಪೂಜೆ ಮಾಡಿರೋದು ಸಾಲದು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ರಮಣ. ಡೆಫಿನೆಟ್ಲಿ ಬ್ರೈನಿಗೆ ಒಂದು ಅಮೇಝಿಂಗ್ ಪ್ರಾಡಕ್ಟ್. ಬ್ರೈನ್ ರಿಲೇಟೆಡ್, ಕಣ್ಣಿನ ರಿಲೇಟೆಡ್, ಹೆಡೇಕ್, ಮೈಗ್ರೈನ್ ಅಂಡ್ ನರ್ವ್ಸ್ ಅಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲದಕ್ಕೂ ಸಹ ವೆರಿ ವೆರಿ ಯೂನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾನೇ ವಿಶೇಷವಾಗಿರ್ತಕ್ಕಂಥದ್ದು, ಆನ್ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಎಸ್, ಇದನ್ನ ಪ್ರತಿಯೊಬ್ಬರು ಸಹ ಒಂದು ಬ್ಯಾಚ್ ಅಂದ್ರೆ ಒಂದು 3 months to 6 months ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಎಸ್ಪೆಷಲಿ ಈ ತರ ಸ್ಪೆಷಲ್ ಚಾಲೆಂಜಸ್ ಇರೋರು ಖಂಡಿತ ಒಂದಲ್ಲ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನನ್ನ ಬ್ರೈನ್ ಏಜ್ ಕಡಿಮೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಯಾವುದೂ ಇಲ್ಲ. ಬ್ರೈನ್ ಫುಡ್ ಅಂತಾನೆ ಹೇಳ್ಬೋದು ಇದಕ್ಕೆ. ತುಂಬಾನೇ ಇದ್ರ ಬಗ್ಗೆ ಸಾಕಷ್ಟು ಆಕ್ಚುಲಿ ವಿಡಿಯೋಸ್ ಎಲ್ಲ ಇದೆ. ಇಲಿಗಳ ಮೇಲೆ ಟ್ರೈ ಮಾಡಿರೋದು. ಇಲಿಗಳು ಇದನ್ನ ಉಪಯೋಗಿಸಿದ್ಮೇಲೆ, ಆಮೇಲೆ ಇದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ಸ್. ಇಲ್ಲಿ ಯಾರು ಅದನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿಲ್ಲ. ರಿಚೆಸ್ಟ್ ವರ್ಲ್ಡ್ ನಂಬರ್ 1 ಆಂಟಿ ಆಕ್ಸಿಡೆಂಟ್ ಅನ್ಬೋದು. ಕ್ಯಾನ್ಸರ್ಗೆ ಇಲಿಗಳು ಮ್ಯಾಕ್ಸಿಮಮ್ ಸಾಯೋದು ಕ್ಯಾನ್ಸರ್ ಇಂದ. ಡೈರೆಕ್ಟ್ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ಇದಕ್ಕೊಂದು ವಿಡಿಯೋ ಇದೆ, ನಾನು ನೋಡ್ತೀನಿ, ನೆಕ್ಸ್ಟ್ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಎಲ್ಲಾದ್ರೂ. ರಿಯಲ್ ಆಗಿ ಎಲ್ಲಾ ಇಲಿಗಳ ಮೇಲೆ ಟ್ರೈ ಮಾಡಿರೋದು. ಇದನ್ನ ಉಪಯೋಗಿಸಿರ್ತಕ್ಕಂತ ಇಲಿಗಳು ಎಷ್ಟು ಆರೋಗ್ಯವಾಗಿದೆ, ಇದನ್ನ ಉಪಯೋಗಿಸಕ್ಕಿಲ್ದಲೇ ನ್ಯಾಚುರಲ್ ಆಗಿ ಕ್ಯಾನ್ಸರ್ ಬಂದಿರೋದು ಎಷ್ಟು ಬೇಗ ಸಾಯುತ್ತೆ ಅಂತ. ತುಂಬಾನೇ, ಯಾಕಂದ್ರೆ ಇಲಿ ಮತ್ತೆ ಮನುಷ್ಯನಿಗೂ ಬಹಳ ಸಂಬಂಧ ಇದೆ. ಎಲ್ಲಾ ಪ್ರಯೋಗ ಇಲಿಗಳ ಮೇಲೆ ಮಾಡೋದು, ಇದನ್ನ ಮಾಡಿದ್ದಾರೆ. ತುಂಬಾನೇ ಅಮೇಝಿಂಗ್ ರಿಸಲ್ಟ್ಸ್ ಬಂದಿದೆ ಫ್ರೆಂಡ್ಸ್. ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾವು ಹೈಲಿ ರೆಕಮೆಂಡ್ ಮಾಡಬೇಕು. ಅಂಡ್ ಫ್ಯಾಮಿಲಿ ಎಲ್ಲರೂ ಸಹ ಇದನ್ನ ಬಳಸಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಈಗ ನಾವು ಮುಂದೆ ನೋಡೋಣ. ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಪ್ರಾಡಕ್ಟ್ಸ್ ಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ ನಾವು. ಸಾಯಿವೇದಿಕ್ ಲಾಜಿಕ್ ಆಪ್ಕಾ ಸುರಕ್ಷಾ ಕವಚ್ ಅಂತ. ಆಪ್ಕಾ ಸುರಕ್ಷಾ ಕವಚ್ ನ್ಯಾಚುರಲ್ ಆಗಿ ಕಂಪ್ಲೀಟ್ಲಿ ಸೈನ್ಸ್ ಅಂಡ್ ಆಯುರ್ವೇದದ
ಒಂದು ಮಿಶ್ರಣದಿಂದ ಆಗಿರ್ತಕ್ಕಂಥ ವಿಶೇಷವಾದ ಕೆಲವೊಂದು ಪ್ರಾಡಕ್ಟ್ ಕ್ಯಾಟಗರಿ ಡೀಪ್ ಆಗಿ ಒಂದೊಂದೇ ಪ್ರಾಡಕ್ಟ್ ಅನ್ನ ಉಪಯೋಗ ಪಡ್ಕೊಂಡಿರ್ತಕ್ಕಂಥ ಸ್ಪೆಷಲ್ ಪ್ರಾಡಕ್ಟ್ಸ್. ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ನೋಡೋಣ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಟರ್ಮರಿಕ್, ತುಳಸಿ ಅಂಡ್ ಅಶ್ವಗಂಧ, ಈ ಮೂರನ್ನ ನಾವು ನೋಡ್ತಾ ಹೋಗೋಣ. ಈ ಟರ್ಮರಿಕ್ ಬಗ್ಗೆ ಇವಾಗ ತಿಳಿಸ್ಲಿಕ್ಕೆ ಬರ್ತಿದ್ದಾರೆ ಮಂಜೇಗೌಡರು. ಇದು ಪ್ಯೂರ್ಲಿ ಟರ್ಮರಿಕ್ ಟ್ಯಾಬ್ಲೆಟ್, ಓನ್ಲಿ ಅರಿಶಿನ ಇರ್ತಕ್ಕಂಥ ಟ್ಯಾಬ್ಲೆಟ್. ಎಸ್ ಮಂಜೇಗೌಡ್ರ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ವಿಜಯ್ ಸರ್, ಥ್ಯಾಂಕ್ ಯು. ಸೊ ರಾಜು ಸರ್ ಮತ್ತೆ ಪಾಂಡು ಸರ್, ಈ ಅವಕಾಶನ ಮಾಡಿಕೊಟ್ಟ ನಿಮಗೆ ನನ್ನ ಕಡೆಯಿಂದ ಒಂದು ಎಕ್ಸ್ಟ್ರಾ ಆರ್ಡಿನರಿ ಒಂದು ಗ್ರಾಟ್ಯೂಟ್ನ ಸಲ್ಲಿಸ್ತಾ ಈ ಒಂದು ಪ್ರೆಸೆಂಟೇಷನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಸೊ ಥ್ಯಾಂಕ್ ಯು. ಸೊ ನಾವು ಇಷ್ಟು ಪ್ರಾಡಕ್ಟ್ಗಳನ್ನ ನಾವು ಬಳಸ್ತಾ ಇದ್ದೀವಿ. ಇವಾಗ ಬಳಸೋದು ಯಾವ ರೀತಿ ಅಂತ ಗೊತ್ತಾಯ್ತು. ಈ ಪ್ರಾಡಕ್ಟ್ ಅನ್ನ ಬಳಸೋದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಪ್ರಾಡಕ್ಟ್ಗಳ ವಿಶೇಷನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ವಾಸ್ತವದ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ. ನಮ್ಮನ್ನ ನಾವು ಕೇಳ್ಕೋಬೇಕು, ಈ ಯಾವ ರೀತಿ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ. ಎಷ್ಟೋ ಜನ ನಮ್ಮ ಕುಟುಂಬದಲ್ಲಿ ಪದೇ ಪದೇ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆಗೋ ಒಂದು ಭ್ರಮೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ನಮ್ಮ ಕೀಲುಗಳಲ್ಲಿ ಮತ್ತು ಸಂಧಿಗಳಲ್ಲಿ ವಾತ ಹಾಗೂ ವೇದನೆ ಅನುಭವಿಸ್ತಕ್ಕಂಥ ಪ್ರಮೇಯನ ನಾವು ನೋಡ್ತಾ ಇದ್ದೀವಿ. ಮತ್ತು ಎಷ್ಟೋ ಜನ ನಮ್ಮ ಕುಟುಂಬದಲ್ಲಿ ಅಥವಾ ಸ್ವತಃ ನಾವೇ ನಮ್ಮ ಚರ್ಮ ಸುಕ್ಕುಗಟ್ಟೋದು ಅಥವಾ ವಯಸ್ಸಾದವ್ರ ತರ ಕಾಣೋದು, ಮುಪ್ಪಾಗೋದನ್ನ ಅಂತ ಅಂತೀವಿ. ಇಂಥ ಒಂದು ಪ್ರಮೇಯ ನಮಗೆ ಒದಗಿ ಬಂದಿದೆ. ಹಾಗಾದ್ರೆ ಈ ಸಮಸ್ಯೆಗೆ, ಈ ತರ ಒಂದು ಸಮಸ್ಯೆ ಒದಗಿ ಬಂದಿದ್ರೆ ಇದನ್ನ ಒಂದು ನಿವಾರಣೆ ಮಾಡ್ತಕ್ಕಂಥ ಒಂದು ಹೊಸ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು, ವೆಲ್ ಟರ್ಮರಿಕ್. ಇದನ್ನ ಕನ್ನಡದಲ್ಲಿ ಅರಿಶಿನ ಅಂತ ಕರೀತಾರೆ, ಹರಿದ್ರ ಅಥವಾ ಹಳದಿ ಅಂತ ಕರೀತಾರೆ. ಮೈನ್ ಇದರ ಇಂಗ್ರೀಡಿಯೆಂಟ್ ಏನು ಅಂತ ಅಂದ್ರೆ ಪವರ್ಫುಲ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್. ಸಾರ್ ಹೇಳ್ತಾ ಇದ್ರು ಇವಾಗ ಪವರ್ಫುಲ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್, ನೈಸರ್ಗಿಕವಾದ ಒಂದು ಆಂಟಿ ಆಕ್ಸಿಡೆಂಟ್ ಇದರಲ್ಲಿದೆ. ಅದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಒಂದು ಹೆಚ್ಚಿಸುತ್ತೆ. ಈ ಪ್ರಾಡಕ್ಟ್ ನಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಇರುವ ಇಂಗ್ರೀಡಿಯೆಂಟ್ ಅಂದ್ರೆ ಕರ್ಕ್ಯುಮಿನ್. ಈ ಕರ್ಕ್ಯುಮಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ 95% ಒಂದು ಕರ್ಕ್ಯುಮಿನ್ ಆಡ್ಸ್ ಅನ್ನ ಇದು ನಮ್ಮ ದೇಹಕ್ಕೆ ಒದಗಿಸುತ್ತೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಪ್ರಮಾಣಿತಗೊಂಡಿರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಅಂತ ಅಂದ್ರೆ DNA ಫಿಂಗರ್ ಪ್ರಿಂಟ್ ಅನ್ನೋ ಒಂದು ಮಾರ್ಗನ ಅನುಸರಿಸಿ ಒಂದು ಶುದ್ಧ ತಳಿಗಳನ್ನ ತಗೊಂಡು ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ನನ್ನ ಒಂದು ಮೋದಿ ಕೇರ್ ಮಾಡಿಕೊಟ್ಟಿದೆ. ಸೊ ಮೇನ್ ಇಂಪಾರ್ಟೆಂಟು. ಸೊ ಹಾಗೆ ಇದರಲ್ಲಿ ಒಂದು ಶ್ರೇಷ್ಠ ಮಟ್ಟದ ಒಂದು ಆಂಟಿ ಆಕ್ಸಿಡೆಂಟ್ ಇದೆ. ಮತ್ತೆ ಇದು ನಮ್ಮ ದೇಹದಲ್ಲಿ ರಕ್ಷಣೆ ಕೊಡಲು ಯಾವಾಗಲೂ ಕೂಡ ಸದಾ ನಿಂತಿರ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ತುಂಬಾ ಹೆಚ್ಚಿಸುತ್ತೆ. ಅದರ ಜೊತೆಗೆ 100% ಒಂದು ನ್ಯಾಚುರಲ್ ಗ್ಲುಟಿನ್ ಫ್ರೀ, ವೀಗನ್ ಮತ್ತು ವೆಜಿಟೇರಿಯನ್ ಇರ್ತಕ್ಕಂಥ ಒಂದು ಗ್ರಾಹಕರಿಗೆ ಸಹ ವಿಶೇಷವಾಗಿ ಇದಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಈ ಪ್ರಾಡಕ್ಟ್ ನಲ್ಲಿ ನಮ್ಗೆ ಸುಲಭವಾಗಿ ರೀತಿಯಲ್ಲಿ ಸಿಗ್ತಕ್ಕಂಥ ಪೈಪರಿನ್ ಅಂದ್ರೆ ಕರಿಮೆಣಸು ಅಥವಾ ಕಾಳುಮೆಣಸು, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಳಸಲಾಗಿದೆ. ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಕೃತಕ ಬಣ್ಣ ಮತ್ತೆ ರುಚಿ ಹಾಗೂ ಯಾವುದೇ ರೀತಿಯ ಒಂದು ಪ್ರಿಸರ್ವೇಟಿವ್ ಬಳಸಲಾಗಿಲ್ಲ. ಈ ಪ್ರಾಡಕ್ಟ್ ನ ವಿಶೇಷತೆ ಏನಂದ್ರೆ ನಮ್ಮ ಕೀಲುಗಳು ಮತ್ತೆ ಚರ್ಮದ ಆರೋಗ್ಯ ಇವುಗಳನ್ನು ವೃದ್ಧಿಸುವ ಜೊತೆಗೆ ಇನ್ಫ್ಲಾಮೇಷನ್ ಅಂದ್ರೆ ವಾತ ಹಾಗೂ ವೇದನೆಗಳನ್ನ ಕಡಿಮೆ ಮಾಡತಕ್ಕಂತ ಸರ್ವ ಗುಣಗಳು ನಮ್ಮ ಈ ಟರ್ಮರಿಕ್ ನಲ್ಲಿ ಇದೆ. ಹಾಗಾದ್ರೆ ಇದನ್ನ ತೆಗೆದುಕೊಳ್ತಕ್ಕಂಥ ವಿಧಾನ, ಒಂದು ಗುಣಗಳನ್ನ ಯಾವ ರೀತಿ ಕಂಡುಕೊಳ್ತಕ್ಕಂಥ ಒಂದು ವಿಧಾನ ನೋಡೋಣ. ಮೊದಲನಿಗೆ ಬಂದು ನೆಕ್ಸ್ಟ್ ರಾಸಾಯನ ದೇಹ ಮತ್ತು ಮನಸ್ಸನ್ನ ಉತ್ತೇಜಿಸತಕ್ಕಂಥ, ಉತ್ಸಾಹನ ತುಂಬತಕ್ಕಂಥ ಒಂದು ರಿಜನ್ಯುವೇಟಿವ್ ಮಾಡ್ತಾ ಒಂದು ಕಾರ್ಯನ ಇದರಲ್ಲಿ ಅಳವಡಿಸಲಾಗಿದೆ. ಎರಡನೇದು ಬಂದು ತ್ವಕ್ ರೋಗ ಅಂದ್ರೆ ಚರ್ಮದ ಮೇಲೆ, ಮುಖದ ಮೇಲೆ ತುಂಬಾ ಒಂದು ಬಂಗ್ ತರ ಕಾಣೋದು, ಆ ಚರ್ಮಗಳಿಗೆ ತಗಲ್ತಕ್ಕಂಥ ಒಂದು ಕಾಯಿಲೆನ ವಾಸಿ ಮಾಡ್ತಕ್ಕಂಥ ಒಂದು ವಿಶೇಷತನ ಇದರಲ್ಲಿ ಅಳವಡಿಸಲಾಗಿದೆ. ಮೂರನೇದು ಬಂದು ವ್ಯಾಧಿಕತ್ವ ವರ್ಧಕ್
ಅಂದ್ರೆ ವ್ಯಾಧಿ ಕ್ಷಮತ್ವ ವರ್ಧಕ ಅಂತ ಹೇಳ್ತಾರೆ. ಇದು ಏನ್ ಮಾಡುತ್ತೆ ಅಂದ್ರೆ ಒಂದು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡುವಂತ ವಿಶೇಷ ಗುಣಗಳು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿದೆ. ಇಂತಹ ಒಂದು ಉತ್ಪನ್ನನ ನನ್ನ ಮೋದಿ ಕೇರ್ ನಮಗೆ ಒದಗಿಸಿಕೊಟ್ಟಿದೆ. ಇದನ್ನು ಗಮನಿಸೋದಾದ್ರೆ ಯಾವ ರೀತಿ ಅಂತಂದ್ರೆ ಒಂದು ಸಪ್ಲಿಮೆಂಟ್ರಿ, ಈ ಒಂದು ಟರ್ಮರಿಕ್ ಒಂದು ಸಪ್ಲಿಮೆಂಟ್ರಿಲಿ ಏನಿರ್ಬೋದು ಅಂದ್ರೆ ಏನಿದೆ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಸಪ್ಲಿಮೆಂಟ್ರಿ. ಇದನ್ನ ಮತ್ತೊಮ್ಮೆ ಹೇಳ್ತೀನಿ, ಒಂದು ಸಪ್ಲಿಮೆಂಟ್ರಿ ಇರ್ತಕ್ಕಂಥದ್ದು 50 ಅರಿಶಿಣದ ಬೇರುಗಳಿಗೆ ಸಮಾನವಾಗಿರ್ತಕ್ಕಂಥದ್ದು. ಎರಡನೇದು ಬಂದು ಕರ್ಕಿಮಿನ್ ಲೋಂಗ ಇರೋದ್ರಿಂದ ಕರ್ಕಿಮಿನ್ ಲೋಂಗದಿಂದ ಇದನ್ನ ಉತ್ಪಾದನೆ ಮಾಡಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಟರ್ಮರಿಕ್ ಪೌಡರ್ ಕೂಡ, ಅಂದ್ರೆ ಅರಿಶಿಣದ ಪೌಡರ್ ಜೊತೆ ಕೂಡ ಇದೆ. ಅದ್ರ ಜೊತೆಗೆ ಬ್ಲಾಕ್ ಪೇಪರ್ ಕೂಡ ಉಪಯೋಗ ಆಗ್ತಕ್ಕಂತ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ದಿನಕ್ಕೆ 2 ಬಾರಿ ಊಟದ ನಂತರ ತೆಗೆದುಕೊಳ್ಬೇಕು. 60 ಒಂದು ಕ್ಯಾಪ್ಸೂಲ್, ಒಂದು ಸಪ್ಲಿಮೆಂಟ್ ಇರ್ತಕ್ಕಂಥ ಒಂದು ಬಾಟಲ್ ನಲ್ಲಿ ಇದೆ. ಇದರ ಒಂದು DP ರೇಟ್ ಬಂದು MRP ಬಂದು 1050 ರೂಪಾಯಿ, DP ರೇಟ್ ಬಂದು ನಮಗೆ 900 ರೂಪಾಯಿ. ಇದನ್ನ ನನ್ನ ಮೋದಿ ಕೇರ್ ಕೊಡ್ತಾ ಇದೆ. ಸೊ ಇದನ್ನ ನಮ್ಗೆ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಬೆಳವಣಿಗೆ ಆಗ್ತಕ್ಕಂತ ನಮ್ಗೆ ಮಾಡಿಕೊಟ್ಟಂತ ನಮ್ಮ ಸಮೀರ್ ಮೋದಿ ಅವರಿಗೆ ನಮ್ಮ ಒಂದು ಆರ್ಥಿಕ ಒಂದು ಕೃತಜ್ಞತೆ ನಾನು ಸಲ್ಲಿಸ್ತಾ ಈ ಒಂದು ಪ್ರೆಸೆಂಟೇಷನ್ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಜಯ್ ಸರ್. ಸೊ ಇಷ್ಟು ಅವಕಾಶ ಮಾಡಿಕೊಟ್ಟು ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮಂಜೇಗೌಡ್ರೆ ಫಾರ್ ದಿ ವಂಡರ್ಫುಲ್ ಪ್ರೆಸೆಂಟೇಷನ್. ಎಸ್ ಫ್ರೆಂಡ್ಸ್, ಇವತ್ತು ಹಳದಿ ಅರಿಶಿನ ಅಂತೂ ಫಸ್ಟ್ ಮನೆಯಲ್ಲೇ ಇರಬೇಕಾಗಿರೋ ಔಷಧಿ ಅಂತ ಹೇಳ್ಬೋದು. ತಲತಲಮಾಂತರಿಂದ ಇಮ್ಮಿಡಿಯೇಟ್ಲಿ ಯಾವುದೇ ಒಂದು ಡಿಸೀಸ್ಗೆ ಅರಿಶಿನ ನಾವು ಬಳಸ್ತಾ ಇದ್ದಿದ್ದು. ಆದ್ರೆ ಇದು ನಮ್ಮ ಮೋದಿ ಕೇರ್ ನಲ್ಲಿ ಒಂದು ಸಾಯಿವೆದಿಕ್ ಲಾಜಿಕ್ ಅಲ್ಲಿ 50 ಅರಿಶಿನ ಕೊಂಬುಗಳನ್ನ ಶಕ್ತಿನ ಒಂದೇ ಒಂದು ಟ್ಯಾಬ್ಲೆಟ್ ಅಲ್ಲಿ ಅದರಲ್ಲಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ದೇಹಕ್ಕೆ ಇಮಿಡಿಯೇಟ್ಲಿ ರಿಸಲ್ಟ್ ಕೊಡೋದಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಈಗ ಈ ಪ್ರಾಡಕ್ಟ್ ಬಂದ ಯಾರಿಗೆಲ್ಲ ಬಳಸಿದಿರಾ, ಯಾರಿಗೆಲ್ಲ ಸ್ಪೆಷಲ್ ರಿಸಲ್ಟ್ಸ್ ಬಂದಿದೆ, ಅಥವಾ ಯಾವುದೇ ಒಂದು ಅರಿಶಿನ ಬಳಸಿದ್ರಿಂದ ಏನೆಲ್ಲ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಈ ಅರಿಶಿನ ನಾರ್ಮಲ್ ಅರಿಶಿನ ನಾವು ಹೇಳ್ಬೋದು ನಮ್ಮ ಮನೆಯಲ್ಲಿ ಅರಿಶಿನ ಸಿಗುತ್ತೆ ಹಚ್ಕೋಬಹುದು ಅಂತ. ಆದ್ರೆ ನಮ್ಮ ಕಂಪ್ನಿ ಎಲ್ಲದೂ ಸಹಿತ ಪ್ರೋಸೆಸ್ಡ್ ಮಾಡಿರುತ್ತೆ. ಪ್ರೋಸೆಸ್ಡ್ ಆಗಿರ್ತಕ್ಕಂಥದ್ದು ಇಟ್ಸ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನ ಸ್ಪೆಷಲ್ ಆಗಿ ರೆಕಮೆಂಡ್ ಮಾಡಬಹುದಾಗಿದೆ. ಎಸ್, ಈಗ ನೋಡೋಣ ಇದರ ಒಂದು ಎಕ್ಸ್ಪೀರಿಯನ್ಸ್. ನಾನು ಪರ್ಸನಲಿ ಲಾಂಚ್ ಆದಾಗ ಎಲ್ಲ ಪ್ರಾಡಕ್ಟ್ ನಾನು ಫಸ್ಟ್ ಯೂಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡ್ತೀನಿ. ಅದೇ ತರ ಮಾಡಿದ್ದೆ. ನನಗೆ ಪುದೀನ ತುಳಸಿ ಮನೆಯಲ್ಲಿ ಖಾಲಿ ಆಗಿತ್ತು. ನನಗೆ ಕೋಲ್ಡ್ ಕಾಫ್ ಆ ಥರ ಏನಾದರೂ ಅನಿಸಿದಾಗ ಇಮಿಡಿಯೇಟ್ ನಾನು ಪುದೀನ ತುಳಸಿ ತಗೊಂಡಿದ ತಕ್ಷಣ ಬೇಗ ರಿಕವರ್ ಆಗ್ತಾ ಇರ್ತೀನಿ. ಖಾಲಿ ಆಗಿತ್ತು, ಅವಾಗ ತುಳಸಿ ತಗೊಂಡೆ. ತುಳಸಿ ತಗೊಂಡ್ರು ನನಗೆ ಅಷ್ಟೇ ಎಫೆಕ್ಟಿವ್ ಆಗಿ ರಿಸಲ್ಟ್ ಬಂತು ಸರ್. ಬೇಗನೆ ಇಮಿಡಿಯೇಟ್ 1 ಡೇನಲ್ಲೇ ನನಗೆ ಕೋಲ್ಡ್ ಕಾಫು ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಆದ್ರೂ ತಗೊಳ್ತೀನಿ ಯಾವತ್ತಾದ್ರೂ ಪುದೀನ ತುಳಸಿ. ಇದು ತುಂಬಾ ಎಫೆಕ್ಟಿವ್ ಆಗಿ ನನಗೆ ಹೆಲ್ಪ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಸರ್. ಇದು ಎಷ್ಟು ಒಳ್ಳೆ ಪ್ರಾಡಕ್ಟ್ ಅಂತ. ಇದು ವಾತ ಪಿತ್ತ ಮತ್ತೆ ಕಫ ಮೂರನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನ ಬಳಕೆ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಕೆಲವರಿಗೆ ಈ ಕಫ ಜಾಸ್ತಿ ಬರ್ತಕ್ಕಂಥದ್ದು, ಇವೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಇದು ತುಂಬಾ ಚೆನ್ನಾಗಿ ಅವಾಯ್ಡ್ ಆಗ್ತಾ ಇದೆ. ಇದೇನು ತಗೊಂಡು ಜಸ್ಟ್ 4 ದಿನದಲ್ಲೇ ಇದು ರಿಸಲ್ಟ್ ಗೊತ್ತಾಗಿರ್ತಕ್ಕಂಥದ್ದು, ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಇದು ಅಷ್ಟು ಚೆನ್ನಾಗಿ ಇರ್ತಕ್ಕಂಥದ್ದು. 3 ವಾತ ಪಿತ್ತ ಕಫ, ಈ 3ರಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು. ಆ 3ರಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇದ್ರೂ ಕೂಡ ಇದು ಅಡ್ರೆಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದರಲ್ಲಿ ಇರ್ತಕ್ಕಂಥದ್ರಿಂದ ಇದು ನಮ್ಮಲ್ಲಿ ಕೆಲವೊಂದು ಭಾಗದಲ್ಲಿ ಬರ್ತಕ್ಕಂಥ ನೋವನ್ನ ಕೂಡ ತುಂಬಾ ಚೆನ್ನಾಗಿ ಇದು ಮಾಡುತ್ತೆ. ಅಂಡ್ ಇದನ್ನ ಪ್ರತಿಯೊಬ್ಬರೂ ಕೂಡ ಒಂದು ಮೈನ್ ಸಪ್ಲಿಮೆಂಟ್ ಆಗಿ ತಗೊಳ್ಳೋದ್ರಿಂದ ಬಹಳ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ಪ್ರತಿಯೊಬ್ಬರ ಶರೀರದಲ್ಲೂ ಕೂಡ ಈ 3ರಲ್ಲಿ ಒಂದು ಸಮಸ್ಯೆಗಳಿರುತ್ತೆ, ವಾತ ಪಿತ್ತ ಅಥವಾ ಕಫ ಅಂತ. ಒಬ್ಬೊಬ್ಬರ ಬಾಡಿ ನೇಚರ್ ಅಂತ ಇರುತ್ತೆ. ಈ ಕಫಾದ ನೇಚರ್ ಇರ್ತಕ್ಕಂಥ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು, ಬಹಳ ಒಳ್ಳೆ ಸಪ್ಲಿಮೆಂಟು. ಪ್ರತಿಯೊಬ್ಬರೂ ಕೂಡ ಇದನ್ನ ತಗೊಳ್ಳೋದು ಬಹಳ ಒಳ್ಳೇದು ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ ಖಂಡಿತವಾಗ್ಲೂ ಹೇಳ್ತೇನೆ. ದೇವರು ವರ ಸಿಗ್ದಂಗಾಗಿದೆ ಈ ಪದಾರ್ಥ ಬಂದಿರ್ತಕ್ಕಂಥದ್ದು ಅಂತ ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು. ಎಸ್ ರಮೇಶ್. ಸರ್ ಗುಡ್ ಮಾರ್ನಿಂಗ್ ಸರ್. Good ಈ morning. ಒಂದು ಅರ್ಶಿನ ಟರ್ಮರಿಕ್ ನಾವು ಯೂಸ್ ಮಾಡ್ತಾ ಇದೀವಿ, ತುಂಬಾ ಒಂದು ಪೌಡರ್ ಯೂಸ್ ಮಾಡಿದೀವಿ. ಆಮೇಲೆ ಇನ್ನೊಂದು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಸದ್ಗುರು ಅವರು ಈಶಾ ಫೌಂಡೇಶನ್ ಅಲ್ಲಿ ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಆಗೋದೇನೆ ಅವ್ರಿಗೆ ಒಂದು ಬೇವಿನ ಎಲೆ ಒಂದು ಟ್ಯಾಬ್ಲೆಟ್ ತರ ಮಾಡಿ ಕೊಡ್ತಾರಂತೆ, ಮತ್ತೆ ಅರಿಶಿಣದ ಪ್ಯೂರ್ ಅರಿಶಿಣದ ಟ್ಯಾಬ್ಲೆಟ್ ನ ಕೊಡ್ತಾರಂತೆ. ಅವರು ಫಸ್ಟ್ ಡೇ ಪ್ರಾರಂಭ ಆಗೋದೇ ಇದರಿಂದ. ಅದು ತಿಳ್ಕೊಂಡು ನನಗೆ ತುಂಬಾನೇ ಖುಷಿ ಆಯ್ತು. ನಾವು ಸಹ ಯೂಸ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಸರ್. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಸರ್ ಹೆಲ್ತ್ಗೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ರಮೇಶ್. ಎಸ್ ಸುಧಾಮ. ಗುಡ್ ಮಾರ್ನಿಂಗ್. ಈಗ ರಾತ್ರಿ ಮಲಗುವಾಗ ಬಿಸಿ ಹಾಲಿಗೆ ಅರಿಶಿನ ಪುಡಿ ಹಾಕೊಂಡು ಕುಡಿದು ಮಲಗಿಸೋದು ಅಥವಾ ಮಲಗೋದು, ಆಮೇಲೆ ಕುದಿತಾ ಇರೋ ಹಾಲಿಗೆ ಒಂದು ಅರಿಶಿನ ಪುಡಿ ಹಾಕೊಂಡು ಕುಡಿದು ಮಲಗೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಅದನ್ನ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಾನೀಗ 15-20 ದಿನದಿಂದ ಉಪಯೋಗಿಸ್ತಾ ಇದ್ದೀನಿ ಟರ್ಮರಿಕ್ನ. ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನನಗೆ. ನನಗೂ ಕಾಲು ನೋವಿಂದಿರ್ಲಿ ಮತ್ತೆ ಮುಖದ ಮೇಲೆ ಬ್ಲಾಕ್ ಕಲೆಗಳಿದ್ರು ಕಡಿಮೆ ಆಗ್ತಾ ಇದೆ. ಏನು ಪಿಗ್ಮೆಂಟೇಶನ್ ಅಂತಾರೆ, ಅದು ಕಡಿಮೆ ಆಗ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಅದು ಇನ್ನೂ ಸ್ವಲ್ಪ ದಿನ ಉಪಯೋಗಿಸೋದ್ರಿಂದ ಇನ್ನೂ ಹೆಚ್ಚಿನ ರಿಸಲ್ಟ್ ಬರ್ಬೋದು ಅಂತ ಇವಾಗ ಗೊತ್ತಾಯ್ತು. ಇವಾಗೆಲ್ಲ ಕೇಳ್ಕೊಂಡಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಶುರು ಮಾಡಿದೀನಲ್ಲ ನಾನು ಆಲ್ರೆಡಿ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿವಕುಮಾರ್ ಹಿರೇಮಠ್. ಗುಡ್ ಮಾರ್ನಿಂಗ್ ಸರ್. ಶಿವಕುಮಾರ್ ಹಿರೇಮಠ್ ಹುಬ್ಳಿಯಿಂದ. ಸರ್ ಇದು ನಮ್ಮ ಹಳೆಯಾಗ್ರಿ ಅವಂಗ ಇದು ಆಗಿತ್ರಿ ಕೊರೋನಾ. ಅವಂಗ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿದ್ರಿ. ಅವಾಗ ನನಗೆ ಇಲ್ಲ ಮಾಮರ ಹಿಂಗ ನನಗೆ ಪ್ರಾಡಕ್ಟ್ ತಂದು ಕೊಡ್ರಿ ಅಂತಂದ. ನಾನು ಮೇನ್ ಟರ್ಮರಿಕ್ ಸರ್, ಟರ್ಮರಿಕ್, ಅಶ್ವಗಂಧ, ಸ್ಪಿರುಲಿನಾ, ಗಾರ್ಲಿಕ್ ಪರ್ಲ, ಆಮ್ಲ ಜ್ಯೂಸ್, ಮಲ್ಟಿವಿಟಾಮಿನ್, ತುಳಸಿ ಇವನ್ ಕೊಟ್ಟಿದ್ದೆ. ಸೊ 9 ದಿನ ಇದ್ದ ಸರ್. ಅವ ಅಂದ ಇಲ್ರಿ ಮಾಮರ ಇಲ್ಲೊಂದು ಟಿನೋಫೋಲಿನ್ ಅಂತಂದು ಗುಳಿಗೆ ಕೊಟ್ರ ನನಗೆ. ಅದ್ರಾಗ ಆಂಟಿ ಆಕ್ಸಿಡೆಂಟ್ಸ್, ಇಮ್ಯುನಿ ಯಾವ್ದು ಎಲ್ಲ ಅಂತ ಕೊಟ್ಟಿದ್ರು. ಹಂಗಾರೆ ಅದನ್ನ ಕಂಟೆಂಟ್ ಕಳಿಸ್ಪಾ ಅಂತ ಹೇಳಿದ್ದೆ ನಾ. ಫೋಟೋ ಹೊಡೆದು ಕಳಿಸಿದ್ದಾರೆ ಸರ್. ಅದ್ರಾಗ ಕುರ್ಕುಮಿನಾಯ್ಡ್ಸ್ ಬರೀ 20 mg ಇತ್ತು, ನಮ್ದು 500 mg ರೀ. ನೋಡ್ರಿ, ಅದಕ್ಕಿಂತ ಒಂದು 20% ಜಾಸ್ತಿ ಐತ್ರಿ ಕುರ್ಕುಮಿನಾಯ್ಡ್ಸ್. ಆಮೇಲೆ ಅಶ್ವಗಂಧ ವಿಥನೋಲೈಟ್ಸ್ 50 mg ಇತ್ತು, ನಮ್ದು 500 mg ಇತ್ತು. ಮತ್ತೆ ಮಲ್ಟಿ ಮಿನರಲ್ಸ್ ಅಂದ್ರೆ ಅದ್ರಾಗ ಬರೀ 3 ಮಿನರಲ್ಸ್ ಇದ್ವು ರೀ, ಜಿಂಕು, ಕಾಪರ್, ಅಯೋಡಿನ್. ನಮ್ದ್ರಾಗ ಜಿಂಕು, ಕಾಪರ್, ಅಯೋಡಿನ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಐರನ್, ಮ್ಯಾಂಗನೀಸ್, ಕ್ರೋಮಿಯಂ ಇವು 8 ಇದ್ವು ರೀ. ನಾ ಕಂಪೇರ್ ಮಾಡಿ ಅವಂಗ ರೆಡಿ ಮಾಡ್ಕೊಟ್ಟೆನ. ಅವಂಗ ಇಷ್ಟು ಖುಷಿ ಆಗ್ಬಿಡ್ತ್ರಿ. ಅದನ್ನ ಅವ್ರೇನೋ ಅಂದ್ರ ದವಾಖಾನ್ಯಾಗ ಇಲ್ರಿ ಅವನ್ನೆಲ್ಲ ತಗೋಬೇಡ್ರಿ ಅಂತ. ನಾನ್ ಅವ್ರಿಗೇನ್ ಗೊತ್ತಾಕೈತಿ, ನೀ ಸುಮ್ಮನೆ ಕಣ್ಮುಚ್ಚಿ ಇವನ್ನೆಲ್ಲ ತಗೋ ಅಂತ. ಅವ್ರಿಗೇನ್ ಹೇಳಾಕ್ ಹೋಗ್ಬೇಡ, ನಿನಗ ಸಪ್ರೇಟ್ ಇಟ್ಟಿರ್ತಾರ. ಅವ ತಗೊಂಡ ಸರ್, ತಗೊಂಡ ಇಮಿಡಿಯೇಟ್ಲಿ ರೆಡಿ ಅದ. ರೆಡಿಯಾಗಿ ಹೊರಗೆ ಬಂದ. ಇವತ್ತು ಖುಷಿ ಅದನ್ರಿ. ನಾನು ಟರ್ಮರಿಕ್ ನಾನು ಹೆಲ್ದಿ ಇದೀನಿ, ಆದ್ರೂ ನಾ ತಗೊಳ್ಳಕ್ಕೆ ಸರ್ ಟರ್ಮರಿಕ್. ಯಾಕಂದ್ರೆ ಇದ್ರೊಳಗೆ 95% ಕುರ್ಕುಮಿನಾಯ್ಡ್ಸ್. ಸೊ ಇಟ್ ಇಸ್ ಗುಡ್ ಫಾರ್ ಹೆಲ್ತ್, ಆಂಟಿ ಆಕ್ಸಿಡೆಂಟ್. ಅದಕ್ಕೆ ನನಗೆ ಇಷ್ಟು ಅಂದ್ರೆ ಬೆನಿಫಿಟ್ ಆಗ್ತಾರೆ. ಆಮೇಲೆ ಮತ್ತೆ ಧಾರವಾಡದಾಗ ಒಬ್ರಿಗೆ ಸುಲೋಚನಾ ಅಂಗಡಿ ಅಂತ, ಅವ್ರಿಗೆ ಮನ್ಯಾಗ, ಅವ್ರಿಗೆ, ಅವ್ರ ಮನೆಯವ್ರಿಗೆ, ಅವ್ರ ಮಗಳಿಗೆ 3 ಮಂದಿಗೂ ಆಗಿತ್ರಿ ಕೊರೋನಾ. ನಾನು ಇವನ್ನೆಲ್ಲ ಪ್ರಾಡಕ್ಟ್ ಕೊಟ್ಟೇನೆ ಸರ್, ಸೇಮ್ ಪ್ರಾಡಕ್ಟ್ಸ ಕೊಟ್ಟೇನ್ರಿ ನೀವ್ ಹೇಳ್ದಂಗೆ. ಆಮೇಲೆ ಅವ್ರು ಆರಾಮಾದ್ರಿ ಸರ್, ಎಲ್ಲಾರು ಹೊರಗೆ ಬಂದ್ರಿ. ಇದು ಇಷ್ಟು ಬೆನಿಫಿಟ್ ಐತಿ ಸರ್. ಇದು ಬಾಳ್ ಚಲೋ ಅದ ರೀ. ಮತ್ ನಾನು ಇದನ್ನ ಎಲ್ಲರಿಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನಾನು ಯೂಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಕೊರೋನಾ ಟೈಮಲ್ಲಿ ಅರಿಶಿನ ತುಂಬಾನೇ ರೆಕಮೆಂಡ್ ಮಾಡಿದ್ದಾರೆ. ಅದಕ್ಕೆ ಇದು ಸಹ ಹೈಯೆಸ್ಟ್ ಸಪೋರ್ಟ್ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು. ದೀಪಾ ಪ್ರಸಾದ್ ಶೇರ್ ಮಾಡ್ತೀರಾ? ಹೌದು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಲಿಕ್ಕಲ್ಲ ಇದು ಮಾಡಿದ್ದು, ಬಟ್ ನಂದೊಂದು ಡೌಟ್ ಇತ್ತು, ಅದಕ್ಕೋಸ್ಕರ ಇದು ಮಾಡಿದ್ದು ಕ್ವಶನ್ ಅನ್ನ. ಲೈಕ್ ಈಗ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಲಾಂಗ್ ಡ್ಯೂರೇಷನ್ ತಗೋಬೇಕಾ, ಅಥವಾ ಈಗ ಡೋಲೋ ಆ ತರ ಎಲ್ಲ ಟೈಮ್ ಬೀಯಿಂಗ್ ತಗೋತೀವಲ್ಲ ಆ ತರ ತಗೋಬಹುದಾ ಅಂತ ಒಂದಷ್ಟೇನೆ ಸಣ್ಣ. ಇಲ್ಲ, ಬೇಸಿಕ್ ಹೆಲ್ತ್ ಸಪ್ಲಿಮೆಂಟ್ಸ್ ಅಂತ ಏನಿದೆ ಅದನ್ನ ಲಾಂಗ್ ಡ್ಯೂರೇಷನ್ ತಗೋಬೇಕಾಗುತ್ತೆ ಮೇಡಮ್. ಪ್ರೋಟೀನ್, ವಿಟಮಿನ್, ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ಗ್ರೀನ್ ಟೀ ಈ ತರದವೆಲ್ಲವೇ. ಇನ್ನು ಉಳಿದಿರೋವು ನಮಗೆ ಯಾವ್ಯಾವ್ದು ರಿಕ್ವೈರ್ಮೆಂಟ್ಸ್ ಇದೆ ಆ ರಿಕ್ವೈರ್ಮೆಂಟ್ಸ್ ಅಷ್ಟೇನೆ ನೋಡ್ಬಿಟ್ಟು ತಗೋಬೇಕಾಗುತ್ತೆ. ಓಕೆ ಸರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೀತಾ ಮ್ಯಾಮ್. ಹಲೋ, ಗುಡ್ ಮಾರ್ನಿಂಗ್.
ಈ ಅರಸಿನವನ್ನು ನಾವು ಎವ್ರಿಡೇ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೊದ್ಲಿಂದ ಅದು ಆಂಟಿಸೆಪ್ಟಿಕ್, ಆಮೇಲೆ ಫುಡ್ ಅಲ್ಲೆಲ್ಲ ನಾವು ಎವ್ರಿಡೇ ಯೂಸ್ ಮಾಡ್ತೀವಿ. ಇವಾಗ ಕೊರೋನಾ ಬಂದ್ಮೇಲೆ ಅರಸಿನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಿಗ್ ಬಾಸ್ಕೆಟ್ ಅಲ್ಲಿ ಅರಸಿನ ಕೊಂಬು ಬೇರು ಸಿಗ್ತದಲ್ಲ ಅದನ್ನ ಆರ್ಡರ್ ಮಾಡ್ಬಿಟ್ಟು ನಾವು ಉಪ್ಪಿಟ್ಟಿಗೆ ಆಗ್ಲಿ ಪ್ರತಿಯೊಂದಕ್ಕೂ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯಲ್ಲಿ ಅರಸಿನ ಗಿಡ ಬೆಳೆಸಿದೀವಿ. ಯಾಕೆ ಅಂತಂದ್ರೆ ಅರಸಿನ ಎಲೆಯಲ್ಲಿ ನಾವೊಂದು ತಿಂಡಿ ಮಾಡ್ತೀವಿ. ಆ ತಿಂಡಿಯನ್ನು ಎವ್ರಿ 15 ಡೇಸಿಗೆ ಒಂದ್ಸಲ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅದ್ ಮೊದ್ಲಿಂದ ಬಂದಿತ್ತು. ಅರಸಿನ ತುಂಬಾ ಒಳ್ಳೇದಂತ ಅದ್ರಲ್ಲಿ ನಾವು ತಿಂಡಿ ಮಾಡ್ತೀವಿ. ಅರಸಿನ ಹಿಟ್ಟು ಅಂತ ಹೇಳ್ತೀವಿ ನಮ್ಮ ಮಂಗಳೂರು ಕಡೆ, ಅದನ್ನ ನಾವು ಮಾಡ್ತೀವಿ. ಅದಕ್ಕೆ ಯಾವಾಗ್ಲೂ ಹುಳ ಬರುದು. ಆಮೇಲೆ ಈ ಸ್ಟೆರಿಕ್ಲಿನ್ ನಾನು ಅದನ್ನ ಯೂಸ್ ಮಾಡಿ ಆ ಚಿಗುರಿಗೆ ಹಾಕಿದ್ಮೇಲೆ ಹುಳ ಬರುದಿಲ್ಲ. ನಂಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಇವಾಗ ದಿನಕ್ಕೆ ಒಂದು 5-6 ಎಲೆ ಚಿಗುರ್ತಾ ಇರ್ತದೆ. ಒನ್ಸ್ ಇನ್ 15 ಡೇಸ್ ಅದ್ರಲ್ಲಿ ಒಂದು ತಿಂಡಿ ಮಾಡಿ ದೇವರಿಗೂ ನಾವು ಅರ್ಪಿಸ್ತೀವಿ. ಇದೊಂದು ನನಗೆ ತುಂಬಾ ಅದನ್ನು ಎಷ್ಟು ಚಿಗುರು ಬಂತು, ಎಷ್ಟು ಎಲೆ ಆಯ್ತು ಅಂತ ಎವ್ರಿಡೇ ನನಗೆ ನೋಡೋದೇ ಒಂಥರ ಕೆಲಸ ಆಗಿದೆ. ಯಾಕಂದ್ರೆ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಮೊದ್ಲಿನವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಮಾಡ್ಕೊಂಡು ಬಂದಿದ್ರೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಬಟ್ ತುಂಬಾ ಟೇಸ್ಟ್ ಇದೆ. ಅರಸಿನ ಎಲೆಯಲ್ಲಿ ಹಿಟ್ಟು ಮಾಡುದು ಅಥವಾ ಒಂದು ಅನ್ನಕ್ಕೆ ಒಂದು ಪೀಸ್ ಎಲೆಯನ್ನು ಹಾಕಿ ಅದರ ಒಂದು ಸ್ಮೆಲ್ ಅಲ್ಲೂ ನಾವು ಇದು ಮಾಡ್ತಾ ಇರ್ತೀವಿ. ಅನ್ನಕ್ಕೆ ತಂದು ಅದನ್ನ ಒಂದು ಪೀಸ್ ಹಾಕ್ತಿವಿ ಅರಸಿನ ಎಲೆಯನ್ನೇ. ಅದು ಆಂಟಿಸೆಪ್ಟಿಕ್ ಹೌದು, ಎರಡೂ ಹೌದು. ಆಮೇಲೆ ರಾತ್ರಿ ಮಲಗುವಾಗ ಹಾಲಿಗೆ ಅರಸಿನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ವಾರ್ಮ್ ವಾಟರ್ ಮಾಡಿಬಿಟ್ಟು ವಾರ್ಮ್ ಹಾಲಲ್ಲಿ ನಾವು ಅದನ್ನು ಬೆರೆಸಿ ಕುಡಿತೀವಿ. ಇದರಿಂದ ತುಂಬಾ ಎಫೆಕ್ಟಿವ್ ಇದೆ. ಯಾಕಂದ್ರೆ ಇದು ಕೊರೋನಾ ಬಂದದ್ರಿಂದ ನಾವು ಕೊರೋನಾ ಬಂದವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಎವ್ರಿಡೇ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ಫ್ರೆಂಡ್ಸ್, ಅರಿಶಿನ ರೂಟ್ ಅಲ್ಲಿನೇ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ. ಅರಿಶಿಣದ ಬೇರ್ ಕೊಂಬಿಂದಾನೆ, ಬಟ್ ಡೆಫಿನೆಟ್ಲಿ ಇಟ್ಸ್ ಹೈಯೆಸ್ಟ್ ಮೆಡಿಕಲ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು. ನಾವು ಇದನ್ನ ಯೂಸ್ ಮಾಡಲೇಬೇಕಾಗತ್ತೆ. ಎಸ್, ಈಗ ನಾವು ನೋಡೋಣ ಮುಂದಿನ ಒಂದು ಪ್ರಾಡಕ್ಟ್, ದಟ್ ಈಸ್ ಪ್ಯೂರ್ಲಿ ತುಳಸಿ. ನಮ್ಮ ತುಳಸಿ ಅಂತೂ ಸಾಕಷ್ಟು ಫೇಮಸ್ಸು. ಅರಿಶಿನ ಹೇಗೆ ಅಡಿಗೆನಲ್ಲಿ ಕಂಪಲ್ಸರಿ ಬಳಸ್ತೀವಿ, ಅರಿಶಿನ ಅಂತ ಅಡಿಗೆಗೆ ಆಡ್ ಆಗಿದ್ದೇ ಮೆಡಿಸಿನಲ್ ಪ್ರಾಪರ್ಟಿ ಅಂತ, ಪ್ಲಸ್ ಕಲರ್ಗೆ ಅಂತ. ಬಟ್ ಅದೇ ತರನೇ ಮೆಡಿಸಿನ್ ಆಗಿದೆ. ಅದೇ ತರನೇ ತುಳಸಿ ಮನೆ ಮುಂದೆ ಇದ್ರೇನೆ ಒಂದು ಆರೋಗ್ಯ ಅಂತ ಇದ್ದಾಗ ಅದನ್ನ ತಗೊಂಡು ಅದನ್ನ ಸೇವನೆ ಮಾಡಿದ್ರೆ ಅಮೇಸಿಂಗ್ ರಿಸಲ್ಟ್ಸ್ ಬಂತು. ಆ ತುಳಸಿ ಪ್ರಾಡಕ್ಟ್ ಬಗ್ಗೆ ತಿಳಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಜಯಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್. ಇವತ್ತಿನ ಸಾಯಿ ವೇದಿಕ್ನ ವೆಲ್ರೈಸ್ ಪ್ರಾಡಕ್ಟ್ ಅಲ್ಲಿ ತುಳಸಿ ಟ್ಯಾಬ್ಲೆಟ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ತುಳಸಿಯ ಒಂದು ಹಿನ್ನೆಲೆ ಬಗ್ಗೆ ಒಂದು 2 ಲೈನಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ತುಳಸಿ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದನೂ ಪೂಜಿಸ್ತಾನೆ ಬಂದಿದ್ದಾರೆ. ತುಳಸಿ ಅದರದೇ ಆದಂತ ಒಂದು ಮಹತ್ವನ ಹೊಂದಿದೆ. ನಮ್ಮ ಋಷಿಮುನಿಗಳು ಕೂಡ ತುಳಸಿಯನ್ನ ಮನುಷ್ಯನಿಗೆ ಬರೋ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾ ಇದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಒಂದು ತುಳಸಿ ಟ್ಯಾಬ್ಲೆಟ್ ನ ಒಂದು ರಿಯಾಲಿಟಿನ ಚೆಕ್ ಮಾಡೋದಾದ್ರೆ ಒಂದು ವಾಸ್ತವ ಅಂಶನ ನಾವು ತಿಳಿಬೇಕಾಗುತ್ತೆ. ನಮ್ಮಲ್ಲಿ ಪದೇ ನಮ್ಮ ಕುಟುಂಬದವರಲ್ಲಿ ನೆಗಡಿ, ಶೀತ ಮತ್ತೆ ಕೆಮ್ಮು ಮತ್ತೆ ಶ್ವಾಸಕೋಶದ ತೊಂದರೆಯನ್ನ ಅನುಭವಿಸ್ತಿರ್ತಾರೆ. ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ತುಂಬಾನೇ ಒತ್ತಡನ ಅನುಭವಿಸ್ತಿರ್ತೀವಿ. ಮತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದ್ರೆ ಇದೆಲ್ಲ ಪ್ರಮೇಯದಿಂದ ನಾವು ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಕಾಡ್ತಿರ್ತೀವಿ. ಹಾಗಾದ್ರೆ ನಾನು ನಿಮ್ ಮುಂದೆ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮೋದಿ ಕೇರ್ನ ತುಳಸಿ ಟ್ಯಾಬ್ಲೆಟ್ ಅಂತಾನೆ ಹೊಸ ಸಾಯಿ ವೇದಿಕ್ನ 2ನೇ ಓವರ್ ನಮ್ಮ ಹೆಲ್ತ್ ಮತ್ತೆ ವೆಲ್ತ್ ನ ಎರಡನ್ನೂ ಉತ್ತೇಜನ ಕೊಡೋದಕ್ಕೆ ಅಂತಾನೆ ತುಳಸಿ ನಮ್ಮ ಸುರಕ್ಷಾ ಕವಚ ಬಲಪಡಿಸೋದಕ್ಕೆ ನಮ್ಮ ಮೋದಿ ಕೇರ್ನ ತುಳಸಿ ಟ್ಯಾಬ್ಲೆಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ತುಳಸಿಯಲ್ಲಿರುವ ಒಂದು ಫ್ಯೂಚರ್ಸ್ ಅಂಡ್ ಬೆನಿಫಿಟ್ಸ್ ನ ತಿಳಿಯೋಣ. ಒಂದು ತುಳಸಿಯನ್ನ ವಿಶೇಷವಾಗಿ ಉಲ್ಸೋಲಿಕ್ ಆಸಿಡ್ ನಂತ ಸಕ್ರಿಯವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂತ ಅಂಶಗಳನ್ನ ನೋಡ್ತೇವೆ. ಹಾಗಾದ್ರೆ ಓವರ್ ಆಲ್ ಪ್ರಮಾಣೀಕರಿಸಿಕೊಂಡ ಎಸ್ಪೆಷಲಿ DNA ಫಿಂಗರ್ ಪ್ರಿಂಟ್ಸ್ ಮತ್ತು ಒಂದು ವಿಧಾನದ ಮುಖಾಂತರ ಶುದ್ಧ ತಳಿ ಅಂತಾನೆ ಹೇಳ್ಬೋದು. ನಮ್ಮ ಮೋದಿ ಕೇರ್ನಲ್ಲಿ ನೋಡೋದಾದ್ರೆ ರಾಮ ತುಳಸಿಯನ್ನ ಶುದ್ಧ ತುಳಸಿಯನ್ನಾಗಿ ಬಳಸಿದ್ದಾರೆ. ಉಲ್ಸೋಲಿಕ್ ಆಸಿಡ್ ನ ಸಹಾಯದೊಂದಿಗೆ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನ ನೋಡಬಹುದು. ಅದರಲ್ಲಿ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡಿ ನಮ್ಮ ದೇಹದಲ್ಲಿ ಆಗುವ ಸೋಂಕನ್ನ ಕಡಿಮೆ ಮಾಡುತ್ತೆ. ನಮ್ಗೆ ಅದರ ವಿರುದ್ಧ ಹೋರಾಡೋ ಗುಣವನ್ನ ಈ ರಾಮ ತುಳಸಿ ಹೊಂದಿದೆ ಅಂತಾನೆ ಹೇಳ್ಬೋದು. ಶ್ವಾಸಕೋಶದ ಸಂಬಂಧ ರೋಗಗಳಿಗೆ ರಾಮ ತುಳಸಿ ಒಂದು ರಾಮಬಾಣವಾಗಿದೆ ಅಂತಾನೆ ಹೇಳ್ಬೋದು. ಇದು ಆಂಟಿ ಅಲರ್ಜಿಕ್ ಮತ್ತು ಆಂಟಿ ಇನ್ಫ್ಲಮೇಟರಿ ಅಂತಾನೆ ಹೇಳ್ತೀವಿ. 100% ಇದು ಪ್ಯೂರ್ಲಿ ನ್ಯಾಚುರಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ವೈರಾಣುಗಳು ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಮತ್ತೆ ಫಂಗಸ್ಗಳ ವಿರುದ್ಧ ಹೋರಾಡುವಂತ ಗುಣನ ಹೊಂದಿದೆ. ತುಳಸಿಯನ್ನ ಆಯುರ್ವೇದದ ಭಂಡಾರದಲ್ಲಿ ಉಲ್ಲೇಖನ ಹೊಂದಿರೋ ಪ್ರಯೋಜನಗಳೇನಂದ್ರೆ
ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆಯನ್ನ ಇದು ತೊಂದರೆಯಾಗುವಂತ ಯಾವುದೇ ತೊಂದರೆಯಾಗದಂತೆ ಇದು ಕಾಪಾಡುತ್ತೆ. ಸೋಕಾಸ, ಕೆಮ್ಮಿನಿಂದ ಬರುತ್ತಿರೋರಿಗೆ ಇದು ತುಂಬಾನೇ ಉಪಯುಕ್ತವಾಗಿದೆ ಅಂತಾನೆ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡುತ್ತೆ. ಜೀರ್ಣಕ್ರಿಯೆಗೆ ತುಂಬಾನೇ ಉಪಯುಕ್ತವಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಸದುಪಯೋಗ ಪಡೆದುಕೊಂಡು ಬೇರೆ ಗ್ರಾಹಕರಿಗೂ ಇದನ್ನ ತಲುಪುವಂತೆ ಮಾಡೋ ಕೆಲಸ ನಮ್ಮೆಲ್ಲರ ಹೊಣೆಯಾಗಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ ತುಳಸಿಯ ಒಂದು ಟ್ಯಾಬ್ಲೆಟ್ ನ ಸಾಂದ್ರತೆ 150 ತುಳಸಿಗೆ ಸಮವಾಗಿದೆ. 2% ಉರ್ಸೋಲಿಕ್ ಆಸಿಡ್ ನ ಸಾಂದ್ರತೆಯೊಂದಿಗೆ 60 ಟ್ಯಾಬ್ಲೆಟ್ ನ ಒಂದು ಬಾಟಲ್ ನ ಮುಖಬೆಲೆ 450 ರು ಮತ್ತೆ ನಮ್ಮ ಕನ್ಸಲ್ಟೆಂಟ್ಗೆ 385 ರೂಪಾಯಿಗೆ ಸಿಗುತ್ತೆ. ಇದರ BV ಬಂದು 60%, BV ಬಂದು 8.56 ಅಂತಾನೆ ಹೇಳ್ಬೋದು. ಇದರೆಲ್ಲ ಮುಖ್ಯ ಉದ್ದೇಶ ಏನಂದ್ರೆ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ, ಏಕೆಂದ್ರೆ COVID-19 ಸಮಯದಲ್ಲಿ ಶ್ವಾಸಕೋಶದ ಆರೈಕೆ ತುಂಬಾನೇ ಮುಖ್ಯವಾಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನನ್ನ ಒಂದು ಟೆಸ್ಟಿಮೋನಿ ಹೇಳಕ್ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಅಮೃತ್ ಶಕ್ತಿನ ಯೂಸ್ ಮಾಡ್ತಿದ್ದೆ. ನನಗೆ ತುಂಬಾ ಡೈಜೆಷನ್ ಪ್ರಾಬ್ಲಮ್ ತುಂಬಾನೇ ಇರ್ತಿತ್ತು. ಅಮೃತ್ ಶಕ್ತಿನ ಯೂಸ್ ಮಾಡ್ತಿದ್ದೆ. ಸ್ಪೆಷಲಿ ತುಂಬಾ ಇದು ಹೊಸದಾಗಿ ಇದಾಗಿ ಲಾಂಚ್ ಆದಾಗ ನಾನು ಇದನ್ನ ಟೆಸ್ಟ್ ಮಾಡ್ಬೇಕಂದ್ರೆ ರೀಸೆಂಟ್ಲಿ ನನಗೆ ತುಂಬಾ ಕಫ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ವಲ್ಪ ಇದಾಗಿತ್ತು. ಅವಾಗ ಇದನ್ನ ಯೂಸ್ ಮಾಡಿದ್ಮೇಲೆ ನನಗೆ 2 days ಅಲ್ಲಿ ನನಗೆ ತುಂಬಾನೇ ಒಳ್ಳೆ ರಿಸಲ್ಟ್ ನ ಕೊಡ್ತು. ಅವಾಗ ಇವತ್ತಿನ ಕೋವಿಡ್ ಇದರಲ್ಲಿ ತುಂಬಾನೇ ಶ್ವಾಸಕೋಶದ ತೊಂದರೆ ಅಂತ ತುಂಬಾನೇ ಬಳಲ್ತಿದ್ದಾರೆ ಜನಗಳು. ಅವಾಗ ನಾನು ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ಇದನ್ನ ಸಜೆಸ್ಟ್ ಮಾಡಿದೆ. ತುಂಬಾನೇ ಇದು ಒಂದು ರಿಸಲ್ಟ್ ನ ಕೊಟ್ಟಿದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಫಾರ್ ಮೈ ಅಪ್ಲೈನ್ಸ್ ಸುಧಾಕರ್ ಸರ್, ಪಾಂಡು ಸರ್, ಥ್ಯಾಂಕ್ ಯು ಸರ್ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದಿ ನಾಲೆಡ್ಜ್. ಎಸ್, ತುಳಸಿ ಯೋಚನೆ ಮಾಡಿ ಫ್ರೆಂಡ್ಸ್, ತುಳಸಿ ಎಷ್ಟೊಂದು ರೆಕಮೆಂಡ್ ಮಾಡ್ತಾರೆ ತಿನ್ನೋದಕ್ಕೆ. ಒಂದು ಟ್ಯಾಬ್ಲೆಟ್ ಅಲ್ಲಿ 150 ಎಲೆ, 150 ಎಲೆ ತಿನ್ನೋದು ಒಂದೇ, ನನ್ನ ಒಂದು ತುಳಸಿ ಟ್ಯಾಬ್ಲೆಟ್ ತಿನ್ನೋದು ಒಂದೇ. ಅದ್ರ 150 ಎಲೆನ ಅಗಿಯೋದು, ಜಗ್ಗಿಯೋದು, ಅದ್ರಲ್ಲೆಲ್ಲದ ಅಂಶ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರಿಫೈ ಮಾಡಿರ್ತಕ್ಕಂಥ ವಿಶೇಷವಾದ ಪ್ರಾಡಕ್ಟ್ ಅನ್ಬೋದು ಇದು. ಇದ್ರದ್ದು ಡೈರೆಕ್ಟ್ ಬೆನಿಫಿಟ್ ಸಿಗ್ಲಿ ಅಂದ್ಬಿಟ್ಟು ನಮ್ಮ ಕಂಪನಿ ಇದನ್ನೇ ತಯಾರಿಸಿ ಬಿಟ್ಟಿರ್ತಕ್ಕಂಥದ್ದು. ಆಯುರ್ವೇದದಲ್ಲಿ ಹೈಯೆಸ್ಟ್ ಬಳಸ್ತಕ್ಕಂಥದ್ದು ಈ ಪ್ರಾಡಕ್ಟ್. ಇದು ನಮಗೆ ರೆಡಿಮೇಡ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದೆ ನಮ್ಮ ಕಂಪನಿ. ಎಸ್, ಈಗ ಇದ್ರದ್ದು ಎಕ್ಸ್ಪೀರಿಯನ್ಸ್ ನೋಡೋಣ, ಯಾರ್ಯಾರಿಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸರ್ ಗುಡ್ ಮಾರ್ನಿಂಗ್ ಮಂಜೇಗೌಡ ಸರ್. ಆಕ್ಚುಲಿ ನಮ್ಮ ಮಿಸ್ಸಸ್ಗೆ ತುಂಬಾ ವರ್ಷಗಳಿಂದ ಒಂದು ಅಲರ್ಜಿ ಇತ್ತು. ಆ ಅಲರ್ಜಿನ ವಾಸಿ ಮಾಡ್ಲಿಕ್ಕೆ ನಾನು ವಿಜಯನಗರದಲ್ಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ನಾನು ಮ್ಯಾರೇಜ್ ಆದ್ಮೇಲೂ ಕೂಡ. ಸೊ ಅವ್ರಿಗೆ ತುಂಬಾ ವರ್ಷಗಳಿಂದ ವಾಸಿ ಆಗಿರ್ಲೇ ಇಲ್ಲ. ಇನ್ನೇನು ಅವ್ರು ಆ ಶೀತ ಒಂದು ಬಂದ್ರೆ 3 ದಿವಸ ಅವರು ತಲೆನ ಮೇಲೆ ಮಲಗ್ತಿರ್ಲಿಲ್ಲ, ಆ ರೀತಿ ಆಗ್ತಾ ಇದ್ರು. ಸೊ ಅಂತ ಟೈಮಲ್ಲಿ ನಾನು ಬೇರೆ ಕಂಪನಿದ್ರಲ್ಲಿ ಒಂದ್ರಲ್ಲೂ ಈ ತುಳಸಿ ಬಗ್ಗೆ ಕೇಳ್ಕೊಂಡ್ಮೇಲೆ ಆ ಲಿಕ್ವಿಡ್ ರೂಪದಲ್ಲಿದ್ದು ಅದನ್ನ ತರ್ತಾ ಇದ್ದೆ. ನನ್ನ ಕಂಪನಿಯಲ್ಲಿ ಯಾವತ್ತು ಇದನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಿ ತುಂಬಾ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೆ ಸರ್. ನಿಜವಾಗ್ಲೂ ಕೂಡ ಒಂದು ಅಮೂಲ್ಯವಾದ ಒಂದು ರತ್ನನೇ ನಿಜವಾಗ್ಲೂ ನಮ್ಮ ಸಮೀರ್ ಮೋದಿಜಿ ನಿಜವಾಗ್ಲೂ ಕೂಡ ಕೊಟ್ಟಿದ್ದಾರೆ ಅಂತ ಅನ್ಕೋಬಹುದು. ಸೊ ಅಲ್ಲಿ ಅದನ್ನ ಸ್ಟಾಪ್ ಮಾಡಿ ನಾವು ಇಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತಿನವರೆಗೂ ಕೂಡ ಅವರು ಒಂದೇ ಒಂದು ಅಲರ್ಜಿಯಿಂದ ಒದ್ದಾಡ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಖುಷಿ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಮನೆಯವರೆಲ್ಲ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಲಾಂಚ್ ಆದಾಗಲೇ ನಾನು 4 ಒಂದು ಡಬ್ಬನ ತಗೊಬಂದಿದ್ದೆ. ಸೊ ಇವತ್ತಿನವರೆಗೂ ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಟ್ಟಿರತಕ್ಕಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜೇಗೌಡ್ರೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನಗೂ ಕೂಡ ತುಂಬಾ ಶೀತ ಕೆಮ್ಮು ಬಹಳ ಅಂದ್ರೆ ಬಹಳ ಆಗಿತ್ತು. ಹಾಸ್ಪಿಟ್ಲಿಗೂ ಹೋಗ್ಲಿಲ್ಲ. ಬಟ್ ಈ ತುಳಸಿ ಇದನ್ನ ತಗೊಂಡಾಗಿಂದ ಶೀತ ಕೆಮ್ಮು ಕೂಡ ಎಲ್ಲ ಕಡಿಮೆ ಆಗಿದೆ. ನನ್ ಮಗ ಅಂತೂ 12 ವರ್ಷದವನೀಗ. ಅವನಿಗಂತೂ ತುಂಬಾ ಅಂದ್ರೆ ಯಾವಾಗ ನೋಡಿದ್ರು ಶೀತ ಕೆಮ್ಮು ಉಸಿರಾಟ ತೊಂದ್ರೆ ಬಹಳ ಇತ್ತು ಅವನಿಗೆ. ಈ ತುಳಸಿ ಇದನ್ನ ಕೊಡ್ತಾ ಇರೋದ್ರಿಂದ ಅವನಿಗೂ ಈಗ ಯಾವ ಶೀತ ಕೆಮ್ಮು ಏನಿಲ್ಲ. ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗಲ್ಲ. ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಸರ್. ಇದರಿಂದ ಈಗ ನನಗೂ ತುಂಬಾ ಶೀತ ಆಗಿತ್ತು, ಇದನ್ನೇ ತಗೊಂಡಿದ್ದೀನಿ. ಬಟ್ ಏನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಆದ್ರೂ ತುಂಬಾ ಕಡಿಮೆ ಆಗಿದೆ, ಚೆನ್ನಾಗಿದೆ ಸರ್. ಇದು ಒಂದು ಒಳ್ಳೆ ಇದು ನಮಗೆ ಸಿಕ್ಕಿರೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವಾಗ ನಮ್ಮ ಮುಂದಿನ ಒಂದು ವಿಶೇಷವಾದ ಪ್ರಾಡಕ್ಟ್ ನೋಡೋಣ. ದಟ್ ಈಸ್ ಅಶ್ವಗಂಧ. ಅಶ್ವಗಂಧ ಸಹ ಒಂದೊಂದು ಯುನೀಕ್ ಪ್ರಾಡಕ್ಟ್. ಆಂಗ್ಸೈಟಿ ಮತ್ತೆ ಸ್ಟ್ರೆಸ್ ರಿಲೀಫಿಗೆ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅನ್ಬೋದು. ಇಂಥ ಒಂದು ಅಶ್ವಗಂಧದ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಬರ್ತಿರೋ ದೀಪಾ ಮನುಕುಮಾರ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾನು ಪ್ರಾಡಕ್ಟ್ ಹೇಳಕ್ಕೆ ಅಂತ ಹೊರಟಿರೋದು ಅಶ್ವಗಂಧ.
ಸೊ ಹೆಸರು ಕೇಳ್ತಿದ್ದಂಗ್ಲೆ ಅನ್ಸುತ್ತೆ ಲೈಕ್ ಅಶ್ವಗಂಧ ಅಂದ ತಕ್ಷಣ ನಮ್ಗೆ ನೆನಪಾಗೋದು ತುಂಬಾ ಪುರಾತನ ಕಾಲದಿಂದನೂ ಉಪಯೋಗಿಸಿರುವಂತಹ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಒಂದಾಗಿರುವಂತದ್ದು. ಅಂಡ್ ಅಶ್ವಗಂಧ ಅನ್ನೋದು ಒಂದು ಟಾಪ್ ಮೋಸ್ಟ್ ಬೇರ್ಗಳಲ್ಲಿ ಒಂದು ಅಂತಾನೆ ಹೇಳ್ತಾರೆ. ಅಂಡ್ ಅದನ್ನ ಹೆಸರಲ್ಲೇ ಇದೆ, ಅದೆಷ್ಟು ಸೈಂಟಿಫಿಕಲಿ ಎಷ್ಟು ಪ್ರೂವ್ ಆಗಿದೆ ಅಂಡ್ ಅದು ಎಷ್ಟು ಆಯುರ್ವೇದದಲ್ಲಿ ಎಷ್ಟು ಪವರ್ಫುಲ್ ಆಗಿ ಅದರದೇ ಆದಂತಹ ಒಂದು ಸ್ಪೆಷಲ್ ಕ್ವಾಲಿಟೀಸ್ ಅನ್ನ ಉಳಿಸ್ಕೊಂಡಿದೆ ಅಂತ. ಅಂಡ್ ಅಶ್ವಗಂಧ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆಂಗ್ಸೈಟಿ ಅಂಡ್ ಸ್ಟ್ರೆಸ್ ರಿಲೀಫ್ ಅಂತ. ಸೊ ಆಂಗ್ಸೈಟಿ ಅಂಡ್ ಸ್ಟ್ರೆಸ್ ರಿಲೀಫ್ ಅಂತಂದ್ರೆ ನಮ್ಗೆ ತುಂಬಾ ಪದೇ ಪದೇ ಆತಂಕ ಅಂತ ಅನ್ಸೋದು ಅಂಡ್ ತುಂಬಾ ಸ್ಟ್ರೆಸ್ ಆಗೋದು, ಅದೆಲ್ಲದ್ರದ್ದು ಇವತ್ತಿನ ಕಾಲದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಾಮನ್ ಆಗಿ ಹೋಗಿದೆ. ಸೊ ಅದಕ್ಕೋಸ್ಕರ ಇರುವಂತ ಒಂದು ಏಕೈಕ ಅಲ್ಟಿಮೇಟ್ ಪ್ರಾಡಕ್ಟ್ ಅಂದ್ರೆ ನಮ್ದು ಅಶ್ವಗಂಧ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬೆನಿಫಿಟ್ಸ್ ಏನಂತ ಅಂದ್ರೆ, ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂದ್ರೆ ಏನೆಲ್ಲ ಇದೆ, ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅಂದ್ರೆ ಸ್ಟ್ಯಾಂಡರ್ಡೈಸ್ಡ್ 3.5% ವಿಥನಾಲ್-ಡಿಸ್. ಅಂದ್ರೆ ನಮ್ಮ ದೇಹದಲ್ಲಿ ವಿಥನಾಲ್-ಡಿಸ್ ಅಂತ ಅಂದ್ರೆ ನಮ್ಮ ಬೇರಿನಲ್ಲಿರುವಂತಹ ಆ ಎಕ್ಸಾಕ್ಟ್ ಗುಣ, ಅಂದ್ರೆ ಆ ಬೇರಲ್ಲಿ ನಾವೇನ್ ಎಕ್ಸ್ಟ್ರಾಕ್ಟ್ ಅಂತ ತಗೊಂತೀವಲ್ಲ ಅದರಲ್ಲಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ವಿಥನಾಲ್-ಡಿಸ್ ಅಂತ ಹೇಳ್ತೀವಿ. ಆ ವಿಥನಾಲ್-ಡಿಸ್ ಏನ್ ಮಾಡುತ್ತೆ ಅಂತ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ನಮಗೆ ಮೇನ್ ಬೇಕಾಗಿರುವಂತಹ ಮೆಟಬಾಲಿಸಮ್ ಸಿಸ್ಟಮ್ ಈಗಿನ ಕಾಲದಲ್ಲಿ ಈಗಿನ ವಾತಾವರಣದಲ್ಲಿ ಬೇಕಾಗಿರೋದು ತುಂಬಾನೇ ಮೆಟಬಾಲಿಸಮ್ ಸಿಸ್ಟಮ್. ಸೊ ಅದನ್ನ ಇಂಪ್ರೂವ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬೂಸ್ಟ್ ಸ್ಟಾಮಿನಾ ಅಂಡ್ ಓವರ್ ಆಲ್ ಎಂಡ್ಯೂರೆನ್ಸ್. ಅಂದ್ರೆ ನಮ್ಮ ಸ್ಟಾಮಿನಾ ಅಂದ್ರೆ ನಮ್ಗೆ ಇವಾಗ ತುಂಬಾ ನಡೆದಾಡೋದಕ್ಕೆಲ್ಲ ಸುಸ್ತಾಗ್ತಾ ಇರುತ್ತೆ, ತುಂಬಾ ಪದೇ ಕೂರ್ಬೇಕಂತ ಅನಿಸ್ತಿರುತ್ತೆ, ಸ್ವಲ್ಪ ದೂರ ವಾಕ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಆ ರೀತಿ ಇರೋರಿಗೆ ನಮ್ಮ ಈ ಅಶ್ವಗಂಧ ಹೇಗೆ ಅಂದ್ರೆ ಕಂಪ್ಲೀಟ್ ಆಗಿ ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಅಂದ್ರೆ ಓವರ್ ಆಲ್ ಎಂಡ್ಯೂರೆನ್ಸ್ ಅಂದ್ರೆ ನಮ್ಮ ದೇಹದಲ್ಲಿರೋ ರೆಸಿಸ್ಟೆನ್ಸ್ ಪವರ್ ನ ಇಂಪ್ರೂವ್ ಮಾಡುತ್ತೆ ಅಂಡ್ ಮೇಕ್ಸ್ ಯು ಫೀಲ್ ರೆಸ್ಟೆಡ್ ಅಂಡ್ ರೆಜುನೇಟೆಡ್ ಅಂಡ್ ಎನರ್ಜೈಸ್. ನಾವು ಮೊದ್ಲೇ ಹೇಳಿದ ತರ ಸೊ ನಿಮಗೆಲ್ರಿಗೂ ಈಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ, ಯಾಕಂದ್ರೆ ನಮ್ಮ ದೇಹಕ್ಕೆ ರೆಸ್ಟ್ ಸಿಕ್ಕಿರುತ್ತೆ. ಆಗ ನಿಮ್ಮ ದೇಹ ಫುಲ್ಲು ಎನರ್ಜಿಟೈಸ್ ಆಗಿ ಹೇಗೆ ಇರುತ್ತೋ ಹಾಗೆ ಈಗ ನಮ್ಮ ಅಶ್ವಗಂಧ ತಗೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಬಾಡಿ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಂಡ್ ರೆಜುನೇಟೆಡ್. ಅಂದ್ರೆ ಇವಾಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ರೆಜುನೇಟಿಂಗ್ ಕ್ರೀಮ್ ಏನಕ್ಕೆ ಕೊಡ್ತೀವಿ, ಏನೇ ಮುಖ ಹಾಳಾಗಿದ್ರು ಕೂಡ ಅದು ವಾಪಸ್ ರಿಪೇರ್ ಆಗುತ್ತೆ ಅಂತ. ಸೊ ಇದು ಅದೇ ರೀತಿ ನಮ್ಮ ದೇಹದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಎನರ್ಜಟೈಸ್, ತುಂಬಾನೇ ಎನರ್ಜಿ ಕೊಡುತ್ತೆ ನಮ್ಗೆ ಅಂಡ್ ಯಾವಾಗ್ಲೂ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. and may help reduce stress and fatigue and anxiety. ಅಂದ್ರೆ ತುಂಬಾನೇ ಹೆವಿ ಸ್ಟ್ರೆಸ್ ಈಗಿನ IT ಫೀಲ್ಡ್ ಅಂತಾನೆ ಇರ್ಬೋದು ಅಥವಾ ನಮ್ಮ ಕರೆಂಟ್ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು, ಅದೆಲ್ಲದಕ್ಕೂ ಮೇನ್ ಅಂತಂದ್ರೆ ಸ್ಟ್ರೆಸ್. ಸೊ ಅದಕ್ಕೆ ನಮ್ಗೆ ಒಂದು ಎಕ್ಸ್ಟ್ರಾಕ್ಟೆಡ್ ವೇದಲ್ಲಿ ನಮಗೆ ಸ್ಟ್ರೆಸ್ ರಿಲೀಫ್ ಸಿಗ್ತಿದೆ ಅಂದ್ರೆ ನಮ್ಗೆ ಒಂದು ಲಕ್ಕಿನೇ ಅಂತಾನೆ ಅನ್ಕೋಬಹುದು. ಸೊ ತುಂಬಾನೇ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂಡ್ ಫಟಿಗ್ ಅಂಡ್ ಆಂಗ್ಸೈಟಿ, ತುಂಬಾನೇ ಆತಂಕ ಆಗೋದು ಅದೆಲ್ಲದು ತುಂಬಾ ತಲೆ ಸುತ್ತೋ ತರ ಆತರ ಅನಿಸ್ತಾ ಇದೆ, ವೀಕ್ ಅಂತ ಫೀಲ್ ಆಗ್ತಿದೆ ಅನ್ನೋರಿಗೆ ಅಶ್ವಗಂಧನ ತಗೊಳ್ಳೋದಕ್ಕೆ ಪ್ರಿಫರ್ ಮಾಡಿ. ಅಂಡ್ ಪ್ರಮೋಟ್ ಕಾಮ್ನೆಸ್ ಅಂಡ್ ಇನ್ಕ್ರೀಸ್ ಫೋಕಸ್. ನೋಡಿ, ಕಾಮ್ನೆಸ್ ಅಂದ್ರೆ ನಾವು ಮೆಡಿಟೇಷನ್ ಮಾಡೋದ್ರಿಂದ ಅಂಡ್ ಒಂದು ಮೆಲೋಡಿ ಮ್ಯೂಸಿಕ್ಸ್ ಕೇಳೋದ್ರಿಂದ ಆತರ ಎಲ್ಲ ನಾವು ನಮ್ಮ ಮೈಂಡ್ ಕಾಮ್ನೆಸ್ ನ ಹುಡುಕ್ತಿರ್ತೀವಿ. ಬಟ್ ಇದು ನಮ್ಮ ಅಶ್ವಗಂಧದಲ್ಲೂ ಕೂಡ ಇದೆ. ಸೊ ಇದನ್ನ ಅಶ್ವಗಂಧ ತಗೊಳ್ಳೋದ್ರಿಂದ ನಮ್ಗೆ ಕಂಪ್ಲೀಟ್ ಕಾಮ್ನೆಸ್ ಬರುತ್ತೆ ಅಂಡ್ ಇನ್ಕ್ರೀಸ್ ಫೋಕಸ್. ಒಂದ್ ಕಡೆ ಫೋಕಸ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಅಂತ ಅನ್ನೋರು ಅಶ್ವಗಂಧನ ಪ್ರಿಫರ್ ಮಾಡ್ಬೋದು. ಅಂಡ್ ಮೆಂಟಲ್ ವೆಲ್ ಬೀಯಿಂಗ್ ಅಂಡ್ ಇಂಪ್ರೂವ್ಸ್ ಅಟೆನ್ಷನ್. ಸೊ ಹೇಗೆ ಅಂತ ಅಂದ್ರೆ ನಾವು ಮೆಂಟಲಿ ವೆಲ್ ಬೀಯಿಂಗ್ ಅಂದ್ರೆ ನಾವು ನಮ್ಮ ಮೈಂಡ್ ಸ್ಥಿತಿನ ತುಂಬಾ ನಾರ್ಮಲ್ ಆಗಿ ಯಾವಾಗ್ಲೂ ಆಕ್ಟಿವ್ ಇರೋ ತರ ನೋಡ್ಕೋಬಹುದು. ಅಂಡ್ ಇಂಪ್ರೂವ್ಸ್ ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್. ಅಟೆನ್ಷನ್ ಅಲ್ಲಿ ಇರೋದೇ ತುಂಬಾ ಕಷ್ಟ. ಈಗ ಪದೇ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಅಂಡ್ ಕಾನ್ಸಂಟ್ರೇಷನ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಈ ಅಶ್ವಗಂಧ ಹೆಲ್ಪ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಅನ್ನೋದು ಇವಾಗ ತುಂಬಾ ಮೇನ್ ಚಾಲೆಂಜಿಂಗ್ ಟಾಸ್ಕ್. ಸೊ ಅದಕ್ಕೆ ನಮ್ಮ ಅಶ್ವಗಂಧ ಹೈಯೆಸ್ಟ್ ಇಂಪ್ರೂವ್ ಮಾಡೋದಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂಡ್ ಇಂಪ್ರೂವ್ಸ್
ವಿಟಾಲಿಟಿ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಮೇನ್ ಅಂಗಗಳಿದೆ. ಸೊ ಅದು ಇಲ್ಲ ಅಂದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಹ ಕೆಲವೊಂದು ಅಂಗಗಳು ಅಂದ್ರೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಇದೆಲ್ಲ ನಮ್ಮ ಅಂದ್ರೆ ಈ ತರ ಕೆಲವೊಂದು ಅಂಗಗಳು ಮೇನ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಆ ಅಂಗಗಳನ್ನ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ ನಮ್ಮ ಅಶ್ವಗಂಧ ಹೆಲ್ಪ್ ಮಾಡುತ್ತೆ. ಅಂಡ್ ಬಿಲ್ಡ್ ಇಮ್ಯುನಿಟಿ. ಸೊ ಈಗಿನ ಕೊರೋನಾದಲ್ಲಿ ಅಂತ ಈ ತರ ವೈರಸ್ ಅಂತ ಇನ್ನು ತುಂಬಾ ಬರ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ನಮ್ಮ ಕೈಲಿ ಏನಿದೆ ಅಂದ್ರೆ ಇಮ್ಯುನಿಟಿ ಸಿಸ್ಟಮ್ ನ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಆ ಇಮ್ಯುನಿಟಿ ಸಿಸ್ಟಮ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಶ್ವಗಂಧ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ಯಾರಿಗೆಲ್ಲ ಇಮ್ಯುನಿಟಿ ಸಿಸ್ಟಮ್ ಲೋ ಅಂತ ಫೀಲ್ ಆಗ್ತಾ ಇದೀವಿ ಅಂಡ್ ನಮ್ಮ ಸುತ್ತಮುತ್ತಲು ಇರೋರಿಗೆ ಫೀಲ್ ಆಗ್ತಾ ಇದ್ದಾರೆ, ಅವರಿಗೆ ನಾವು ಅಶ್ವಗಂಧನ ಪ್ರಿಫರ್ ಮಾಡಬಹುದು. ಅಂಡ್ ಇನ್ಕ್ರೀಸ್ ಫಿಸಿಕಲ್ ಅಂಡ್ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್. ಅಂದ್ರೆ ನಾವು ಇವಾಗ ಒಬ್ಬ ಅಥ್ಲೆಟಿಕ್ಗೆ ತುಂಬಾನೇ ಎನರ್ಜಿ ಇರುತ್ತೆ ಅಂಡ್ ಅವರಿಗೆ ಎಷ್ಟು ಓಡಿದ್ರು ಸುಸ್ತಾಗೋದಿಲ್ಲ. ಅಷ್ಟು ರೇಂಜಿನ ಸ್ಟ್ಯಾಮಿನಾ ನಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಒಬ್ಬ ಅಥ್ಲೆಟಿಕ್ ಏನ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರ್ತಾರೋ ಅಷ್ಟು ಸ್ಟ್ರಾಂಗ್ ನಾವು ಕೂಡ ಆಗ್ಬೋದು. ಅಂಡ್ 100% ನ್ಯಾಚುರಲ್ ಎಕ್ಸ್ಟ್ರಾಕ್ಟ್. ಇದು ತುಂಬಾನೇ ಯಾವುದೇ ರೀತಿಯಿಂದ ಕಲಬೆರಕೆ ಇಲ್ಲ, 100% ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಆಗಿದೆ. ಅಂಡ್ ಗ್ಲೂಟನ್ ಫ್ರೀ, ಯಾವುದೇ ಅಂಟುಗಳ ಪದಾರ್ಥನ ಯೂಸ್ ಮಾಡಿಲ್ಲ. ಅಂಡ್ ವೇಗನ್ ಅಂಡ್ ವೆಜಿಟೇರಿಯನ್. ವೇಗನ್ ಅಂತ ಅಂದ್ರೆ ಯಾವುದೇ ಹಾಲಿನ ಪದಾರ್ಥಗಳನ್ನ ಬಳಸದೆ ಉಪಯೋಗ ಮಾಡಿರುವಂತಹ ಒಂದು ಇಂಗ್ರೀಡಿಯಂಟ್ ನಮ್ದು ಅಶ್ವಗಂಧ. ಅಂಡ್ ವೆಜಿಟೇರಿಯನ್, ಇದು ಪ್ಯೂರ್ ವೆಜಿಟೇರಿಯನ್ ಆಗಿದೆ. ಅಂಡ್ ಕಂಟೈನ್ಸ್ ನೋ ಆಡೆಡ್ ಕಲರ್ ಅಂಡ್ ಆರ್ ಫ್ಲೇವರ್. ಇದಕ್ಕೆ ಯಾವುದೇ ರೀತಿಯಾದ ಕಲರ್ ಅನ್ನ ಬೆರಕೆ ಮಾಡಿಲ್ಲ ಅಂಡ್ ಯಾವುದೇ ಫ್ಲೇವರ್ ಅನ್ನು ಕೂಡ ಆಡ್ ಮಾಡಿಲ್ಲ. ಅಂಡ್ ಇಂಡಿಕೇಶನ್ಸ್, ಎಲ್ಲೆಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತ. ಫಸ್ಟ್ನೇದು ಬಂದ್ಬಿಟ್ಟು ದುರ್ಬಲಂ. ಅಂದ್ರೆ ಇದನ್ನ ಕೂಡ ನೋಡಿ ಆಯುರ್ವೇದಿಕಿಗೆ ಈ ಹೆಸರುಗಳನ್ನ ಕನೆಕ್ಟ್ ಮಾಡಿದ್ದಾರೆ. ದುರ್ಬಲಂ ಅಂದ್ರೆ ಎನರ್ಜಿ ಬೂಸ್ಟರ್, ತುಂಬಾನೇ ಎನರ್ಜಿ ಬೂಸ್ಟರ್ ಆಗಿ ಇದು ಕೆಲಸ ಮಾಡುತ್ತೆ. ಒಂದು ಡೇ ಫುಲ್ ಆಕ್ಟಿವ್ ಆಗಿರ್ಬೇಕು, ಒಂದು ಡೇ ಫುಲ್ ನನಗೆ ಎನರ್ಜಿ ಬೇಕು ಅನ್ನೋರು ಅಶ್ವಗಂಧನ ತಗೋಬಹುದು. ಅಂಡ್ ವಾತ ರೋಗ ಅಂದ್ರೆ ಯಾರಿಗೆಲ್ಲ ಮಸಲ್ಸ್ ಪೇನ್ ಇರುತ್ತೆ, ಈಗ ಕತ್ತಿಂದ ಆಗಿರ್ಬೋದು, ಜಾಯಿಂಟ್ ಪೇನ್ಸ್, ಲೋವರ್ ಬ್ಯಾಕ್ ಪೇನ್ ಅಂತ ಏನ್ ಹೇಳ್ತೀವಲ್ಲ, ಅವೆಲ್ಲ ಮಸಲ್ಸ್ ಪೇನ್ ಇರೋರಿಗೆ ಅಶ್ವಗಂಧನ ಪ್ರಿಫರ್ ಮಾಡಬಹುದು. ಅಂಡ್ ಶೋಥ ಅಂದ್ರೆ ಆಂಟಿ ಇನ್ಫ್ಲಮೇಟರಿ. ಇವಾಗ ಹಿಂದಿನ ಪ್ರಾಡಕ್ಟ್ ಹೇಳ್ದಂಗೆ ಯಾವುದೇ ರಕ್ತನಾಳಗಳು ಅಂದ್ರೆ ಲೈಕ್ ಪೇನ್ಗಳು, ಹೆಡ್ ಏಕ್ ಆಗಿರ್ಬೋದು, ಅಂಡ್ ಎಲ್ಲೆಲ್ಲಿ ನಮ್ಮ ಬ್ಲಡ್ ಕ್ಲಾಟ್ಸ್ ಅಂತ ಆಗ್ಬಿಟ್ಟು ಪೇನ್ಸ್ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದು ಯಾವುದೇ ಕೈ ಆರ್ಥ್ರೈಟಿಸ್ ಪೇನ್ ಅಂತ ನಾವು ಕರಿತೀವಲ್ಲ, ಆ ತರ ಎಲ್ಲ ಇರೋ ಪೇನ್ಗಳನ್ನ ಕೂಡ ರಿಲೀಸ್ ಮಾಡಿ ಅಂಡ್ ಆ ಬ್ಲಡ್ ಫ್ಲೋನ ನಾರ್ಮಲ್ ಮಾಡಿಬಿಟ್ಟು ಪೇನ್ ನ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಆರ್ಥ್ರೈಟಿಸ್ ಪೇನ್ ಅಂತ ಇರ್ಬೋದು ಅಥವಾ ನಾರ್ಮಲ್ ಯಾವುದೇ ರೀತಿಯಿಂದ ಪೇನ್ಗಳಿದ್ರು ಕೂಡ ನಮ್ಮ ಅಶ್ವಗಂಧ ಹೆಲ್ಪ್ ಮಾಡುತ್ತೆ. ಅಂಡ್ ಕಲೈವಿಯಾ ಅಂದ್ರೆ ಆಂಟಿ ಸ್ಟ್ರೆಸ್. ಸೊ ನಾನು ಮೊದಲೇ ಹೇಳಿದ ತರ ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದು ಒಂದು ಎಕ್ಸ್ಟ್ರಾಕ್ಟೆಡ್ ವೇದಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ಇದನ್ನ ನಾವು ಆಂಟಿ ಸ್ಟ್ರೆಸ್ ಆಗಿ ಉಪಯೋಗಿಸಬಹುದು. ಇದನ್ನ ತಗೊಳ್ಳೋದ್ರಿಂದ ನಮ್ಗೆ ಸ್ಟ್ರೆಸ್ ಅಲ್ಟಿಮೇಟ್ ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಜೆಷನ್ ಅಂಡ್ ಯೂಸೇಜ್. ಇದರಲ್ಲಿ ಕಾಂಪೋಸಿಷನ್ ಈಚ್ ಕಂಟೆಂಟ್ ಟ್ಯಾಬ್ಲೆಟ್ ಕಂಟೆಂಟ್ಸ್ ಅಂದ್ರೆ ಟ್ಯಾಬ್ಲೆಟ್ ಅಲ್ಲಿ ಏನೇನಿದೆ ಅಂದ್ರೆ ವಿಟೇನಿಯಾ ಅಂಡ್ ಸೋಮೋಫೆರೆ ಎಕ್ಸ್ಟ್ರಾಕ್ಟ್. ಅಂದ್ರೆ ಇದು ಅದೇ ನಾನು ಮೇನ್ ಹೇಳ್ದಂಗೆ ನಮ್ಮ ಅಶ್ವಗಂಧದಲ್ಲಿ ಇರುವಂತಹ ಮೇನ್ ಎಕ್ಸ್ಟ್ರಾಕ್ಷನ್ ಇದು. ಅಂಡ್ ಸ್ಟ್ಯಾಂಡರ್ಡೈಸ್ ಟು 3.5 ವಿಥನಾಲ್ಡಿಸ್. ಅಂದ್ರೆ ಸ್ಟಾರ್ಟಿಂಗ್ ಹೇಳ್ದಂಗೆ ನಮಗೆ ಮೆಟಬಾಲಿಸಮ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡೋದಕ್ಕೆ 3.5% ವಿಥನಾಲ್ಡಿಸ್ ಇದರಲ್ಲಿದೆ. ಅಂಡ್ ಇದು 500 mg ಅಲ್ಲಿ ನಮಗೆ ಸಿಗುತ್ತೆ. ಅಂಡ್ ಡೈರೆಕ್ಷನ್ ಏನಂದ್ರೆ ಇದನ್ನ ಡೈಲಿ ಬೆಳಗ್ಗೆ ಮತ್ತೆ ಈವ್ನಿಂಗ್ ಡೈಲಿ ಟ್ವೈಸ್ ತರ ನಾವು ಈ ಮೆಡಿಸನ್ ನ ತಗೋಬಹುದು. ಅಂಡ್ ನೆಟ್ ಕಂಟೆಂಟ್ ಬಂದ್ಬಿಟ್ಟು 60 ಟ್ಯಾಬ್ಲೆಟ್ಸ್ ಇರುತ್ತೆ. ಅಂಡ್ MRP ಬಂದ್ಬಿಟ್ಟು 450 rupees ಇದೆ. ಅಂಡ್ DP ಪ್ರೈಸ್ ಬಂದ್ಬಿಟ್ಟು 385 rupees ಇದೆ. ಅಂಡ್ BV ಬಂದ್ಬಿಟ್ಟು 60% ಇರೋದ್ರಿಂದ 231 rupees BV ಬರುತ್ತೆ. ಅಂಡ್ PV ಕ್ಯಾಲ್ಕುಲೇಷನ್ 8.56 ಬರುತ್ತೆ. ಸೊ ಇದು ನಮ್ಮ ಕಂಪ್ಲೀಟ್ಲಿ ಅಶ್ವಗಂಧದ ಇನ್ಫಾರ್ಮೇಶನ್. ಸೊ ನಾನು ಹೇಳಿರೋ ರೀತಿ ಯಾರೆಲ್ಲ ಈಗ ಆಂಟಿ ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಫ್ರೀ ಆಗಿರ್ಬೇಕು ಅಂಡ್ ಏನೆಲ್ಲ ಪೇನ್ಸ್ ಅಂತ ಮಸಲ್ ಪೇನ್ ಅನ್ನೋದು ಕೂಡ ತುಂಬಾ ಕಾಮನ್ ಆಗಿ ಹೋಗಿದೆ. ಸೊ ಮಸಲ್ ಪೇನ್ ಇರೋ ಅಂತವರು ಅಂಡ್ ತುಂಬಾ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ಕೋಬೇಕು, ಎನರ್ಜಿ ಬೇಕು ಅನ್ನೋರು ಅಶ್ವಗಂಧನ ದಯವಿಟ್ಟು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂಡ್ ರೆಫರ್ ಮಾಡಿ. ಥ್ಯಾಂಕ್ ಯು ವಿಜಯ್ ಸರ್.
ಥ್ಯಾಂಕ್ ಯು ದೀಪಾ ಫಾರ್ ದ ಡಿಟೇಲ್ ನಾಲೆಡ್ಜ್. ಎಸ್, ಖಂಡಿತ ಈ ಒಂದು ಯುನೀಕ್ ಪ್ರಾಡಕ್ಟ್ ಹೊಸದಾಗಿ ಬಂದಿರತಕ್ಕಂಥದ್ದು ಯುನೀಕ್ ಆಗಿದೆ. ಇದ್ಯಾವುದು ಸ್ಪೆಷಲ್ ಆಲ್ರೆಡಿ ಬಳಸಿದ್ರೆ ಹೇಳ್ಬೋದು. ಗುಡ್ ಮಾರ್ನಿಂಗ್ ಸರ್, ಶಿವಣ್ಣ ಮಾತಾಡ್ತಿರೋದು. ನನಗೆ ಮೊದಲೆಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇತ್ತು. ಆಕ್ಚುಲಿ ಈ ಪ್ರಾಡಕ್ಟ್ ಲಾಂಚ್ ಆದಾಗ ಅಂದ್ರೆ ಕಮ್ಮಿ ಇತ್ತು, ಮತ್ತೆ ಪದೇ ಪದೇ ಗಾಡಿ ಓಡಿಸಿದಾಗ ಸೊ ಬ್ಯಾಕ್ ಪೇನ್ ಆಗಿ ಕನ್ವರ್ಟ್ ಆಗಿ ಅವಾಗ ಸ್ವಲ್ಪ ಪೇನ್ ಕಾಣಿಸೋದು. ಈ ಒಂದು ಪ್ರಾಡಕ್ಟ್ ಲಾಂಚ್ ಆದಾಗ ನಾನು ಯೂಸ್ ಮಾಡಿದೆ, ಆ ಬ್ಯಾಕ್ ಪೇನ್ ಅನ್ನೋದು ಫುಲ್ ರಿಲೀಫ್ ಆಯ್ತು. ಇವಾಗ ಹೇಳ್ಬೇಕು ಅಂತಂದ್ರೆ ತುಂಬಾ ಜನಕ್ಕೆ ನಾನು ಈ ಒಂದು ಪ್ರಾಡಕ್ಟ್ ಲಾಂಚ್ ಆದಾಗಿಂದ ಒಂದು 3 ಜನಕ್ಕೆ ಕೊಟ್ಟೆ ಈ ತರ ಪ್ರಾಬ್ಲಮ್ ಇರೋ ಅಂತವ್ರಿಗೆ ನನಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ. ಸೊ ಅವರು ಕೂಡ ಬೇರೆ ಯಾವ್ದೇ ಪ್ರಾಡಕ್ಟ್ ನಮ್ದು ಕೆಲವೊಂದು ನೋನಿ ಅಷ್ಟೇ ತಗೊಂತ ಇದ್ರು, ಅದ್ರ ಜೊತೆಗೆ ಅಶ್ವಗಂಧನ ಪ್ರಿಪೇರ್ ಮಾಡಿದ್ದೆ ಸರ್. ಪರವಾಗಿಲ್ಲ ಸರ್, ನನಗೆ ಪೈನ್ ಸ್ವಲ್ಪ ಕಮ್ಮಿ ಆದಂಗ ಆಯ್ತು ಅಂತ ಹೇಳಿ. ಸೊ ನನಗೆ ಬ್ಯಾಕ್ ಪೈನ್ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್ ಇದ್ರಲ್ಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಚಂದ್ರನ ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ಆಕ್ಚುಲಿ ನನ್ನ ಒಬ್ರು ಕಸ್ಟಮರ್ಗೆ ಅವರು ಕಾಲೇಜ್ ಲೆಕ್ಚರರ್ ಸರ್, ಅಂದ್ರೆ ಫುಲ್ ಅವ್ರಿಗೆ ಚಿಕ್ಕ ಮಕ್ಳು ಇದ್ದಾರೆ, 3 ಇದ್ದಾರೆ. ಸೊ ಮನೆಗೆ ಬಂದಿದ ತಕ್ಷಣ ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಫುಲ್ ಸ್ಟ್ರೆಸ್ ಅಲ್ಲಿ ಇರ್ತೀನಿ ಈ ತರ ಎಲ್ಲ. ಅವರು ಒಂದ್ಸಲ ಬಂದ್ರು, ನಾನು ನೋಡಿದೆ ಯಾಕೆ ಈ ತರ ಆಗಿದ್ದೀರಾ ಅಂತ ಕೇಳಿದ್ರೆ ಈ ತರ ಹೇಳಿದ್ದಕ್ಕೆ ನಾನು ಇದನ್ನ ಸಜೆಸ್ಟ್ ಮಾಡಿದೆ ಸರ್. ಆಕ್ಚುಲಿ 1 ಮಂತ್ ತಗೊಂಡ್ರು, ಮತ್ತೆ ಮೊನ್ನೆ ಬಂದ್ರು 2-3 ಡೇಸ್ ಬಿಫೋರ್. ತುಂಬಾನೇ ಚೆನ್ನಾಗಿದೆ ಸರ್, ಸ್ಕಿನ್ ಇಂದ ಹಿಡಿದು ಅವ್ರ ಫುಲ್ ಒಂದು ಕಾನ್ಸಂಟ್ರೇಷನ್ ಬಂದಿದೆ, ಆಂಗ್ಸೈಟಿ ಸ್ಟ್ರೆಸ್ ಎಲ್ಲ ಹೋಗಿದೆ ಅಂತ ಹೇಳಿದ್ರು ಸರ್. ಥ್ಯಾಂಕ್ ಯು. ಗಾಯತ್ರಿ ಮ್ಯಾಮ್ ಶೇರ್ ಮಾಡ್ತೀರಾ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಈ ಒಂದು ಪ್ರಾಡಕ್ಟ್ ಹೊಸದಾಗಿ ಬಂದಾಗ ನಾನು ಹಿಲ್ಲಿ ಅಂತ ಒಂದು ಪ್ರಾಡಕ್ಟ್ ನಾನು ತಗೊಂಡಿದ್ದೆ. ಬಟ್ ಈ ಪ್ರಾಡಕ್ಟ್ ತಗೊಂಡಾಗ ನನ್ಗಾಗಿದ್ದ ಅನುಭವ ಏನಂತಂದ್ರೆ, ಒಂದು 10 year ಬ್ಯಾಕ್ ನಾನು AMPM ಅಂತ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದೆ ಸ್ಟ್ರೆಸ್ ಫೀಲ್ ಆಗೋದಕ್ಕೆ. ಆ ಒಂದು ಫೀಲಿಂಗ್ ಇದ್ರಲ್ಲಿ ಬಂತು ಸರ್. ತುಂಬಾನೇ ನನಗೆ ಫ್ರೀ ಇರ್ತದೆ, ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಖುಷಿ ಇರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ ಸರ್ ಏನೇ ವರ್ಕ್ ಮಾಡಬೇಕಾದ್ರೂ. ಈ ಒಂದು ಪ್ರಾಡಕ್ಟ್ ಅದು ಮಿಸ್ ಆಯ್ತು ಅಂತ ತುಂಬಾ ಫೀಲ್ ಆಗ್ತಿದೆ. ಬಟ್ ಒಂದು 80% ಆ ಒಂದು ಫೀಲ್ ಬರ್ತಾ ಇದೆ ಸರ್. AMPM ತಗೊಳ್ಳೋದ್ರಿಂದ ಏನ್ ಫೀಲ್ ಬರ್ತಾ ಇತ್ತು, ಆ ಒಂದು ಫೀಲ್ ನನಗೆ ಅಶ್ವಗಂಧ ತಗೊಂಡ್ಮೇಲೆ ಬರ್ತಾ ಇದೆ ಸರ್. ಎಸ್ ಮ್ಯಾಮ್, ಖಂಡಿತ ಅದರಲ್ಲಿ ಇರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇ ಆಗಿದೆ. ಖಂಡಿತ ಅದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಲಾಸ್ಟ್ ಸುಧಾ ಮ್ಯಾಮ್. ಸರ್, ನಮ್ಮ ಮನೇಲೆ ಉಪಯೋಗಿಸ್ತಾ ಇದ್ದೀನಿ ಮಗನಿಗೆ. ರಾತ್ರಿ ಪೂರ್ತಿ ಕೆಲಸ ಅವನಿಗೆ ವರ್ಕ್ ಫ್ರಮ್ ಹೋಮ್. ತುಂಬಾ ಬೆಳಿಗ್ಗೆ ತುಂಬಾ ಸುಸ್ತಾಗಿರ್ತಿದ್ದ, ಹೇಳ್ತಿದ್ದ ಏನೋ ಒಂದು ಈಸಿನೆಸ್ ಅಂತ. ನೋಡೋಣ ಯಾವುದೇ ಹೊಸ ಪ್ರಾಡಕ್ಟ್ ಬಂದು ಫಸ್ಟ್ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ಅದಕ್ಕೆ ಅಂತ. ಸೊ ಹಾಗಾಗಿ ಅಶ್ವಗಂಧ ನನ್ನ ಹತ್ರ ಇತ್ತಲ್ಲ ಆಲ್ರೆಡಿ, ಅವನಿಗೆ ಕೂಡ ಶೇರ್ ಮಾಡಿದೆ ಡೇ 1 ಅಂತ. ಸೊ ವೆರಿ ಗುಡ್ ರಿಸಲ್ಟ್. ತುಂಬಾ ಬೆಳಿಗ್ಗೆ ಖುಷಿಯಾಗಿ ತುಂಬಾ ಆರಾಮಾಗಿರ್ತಾನೆ. ಆ ರಿಸಲ್ಟ್ ನಾನು ನೋಡ್ತಾ ಇದ್ದೀನಿ ನಮ್ಮ ಮನೇಲೆ. ಹ್ಯಾಪಿ ವಿತ್ ಅಶ್ವಗಂಧ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಯುವರ್ ಶೇರಿಂಗ್ಸ್. ಎಸ್, ಇವಾಗ ಇಷ್ಟೊಂದು ಪ್ರಾಡಕ್ಟ್ಸ್ ಸಹಿತ ಒಂದೊಂದನ್ನು ಡಿಫ್ರೆಂಟ್ ರಿಸಲ್ಟ್ಸ್ ಕೊಡ್ತಾ ಇದೆ. ಎಲ್ಲ ಸಹಿತ ಯೂಸ್ ಮಾಡ್ತಾ ಬನ್ನಿ. ಅಂಡ್ ಯಾರ್ಯಾರಿಗೆ ಯಾವ್ಯಾವ್ದು ಚಾಲೆಂಜಸ್ ಇದೆ ಅದಕ್ಕೆ ಬೇಕಾಗಿರೋ ಎಲ್ಲದೂ ಇದೆ. ಇವತ್ತು ಮೆಡಿಕಲ್ ಸ್ಟೋರ್ ಅಲ್ಲಿ ಎಷ್ಟೊಂದು ಮೆಡಿಸಿನ್ಸ್ ಇದೆ, ಸಾವಿರಾರು ಮೆಡಿಸಿನ್ಸ್ ಇದೆ. ಬಟ್ ನಮ್ದು ಈ ಕೆಲವೇ 10 ಸಪ್ಲಿಮೆಂಟ್ಸ್ಗಳು ಅವೆಲ್ಲ ಕೆಲಸ ಮಾಡೋದು, ಅದನ್ನೆಲ್ಲದನ್ನು ಪಡೆಯೋದಕ್ಕಿಂತ ಮೊದಲೇನೆ ಸೇಫ್ಟಿಗೋಸ್ಕರ ಡಿಸೈನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ದೀಸ್ ಆರ್ ಆಲ್ ಪ್ರಿವೆನ್ಷನ್, ನ್ಯಾಚುರಲ್ ಫುಡ್ ಸಪ್ಲಿಮೆಂಟ್ ಮೂಲಕ ಸಿಗ್ತಕ್ಕಂಥದ್ದು. ಎಸ್ ಫ್ರೆಂಡ್ಸ್, ಇವತ್ತಿನ ಮುಂದೆ ಇನ್ನು